हरिनाम संकीर्तन महायज्ञ की जय। जगतगुरु श्रील प्रभुपाद की जय। बोल प्रेमानंद। हरि हरि ओम नमो भगवते वासुदेवाय। ओम नमः भगवते वासुदेवाय। ओम नमो भगवते वासुदेवाय। ओम नमः भगवते वासुदेवाय। ओम नमो भगवते वासुदेवाय। ओम नमः भगवते वासुदेवाय। ಭಗವದ್ಗೀತೆ ಯಥಾರೂಪ ಅಧ್ಯಾಯ 2 ಶ್ಲೋಕ 23. ಮೊಬೈಲ್ ಇದೆಯಾ ಅದು? ಚಾಪ್ಟರ್ 2 ಟೆಕ್ಸ್ಟ್ ನಂಬರ್ 23. Chapter 2 text number 23. नैनं छिन्दन्ति शस्त्राणि नैनं छिन्दन्ति शस्त्राणि नैनं छिन्दन्ति शस्त्राणि नैनं छिन्दन्ति शस्त्राणि नैनं दहति पावकः नैनं दहति पावकः नैनं दहति पावकः नैनं दहति पावकः न चैनं क्लेदयन्त्योपो न चैनं क्लेदयन्तापो न चैनं क्लेदयन्त्यापो न चैनं क्लेदयन्तापो न शोषयति मारुतः न शोषयति मारुतः न शोषयति मारुतः न शोषयति मारुतः नैनं छिन्दन्ति शस्त्राणि नैनं छिन्दन्ति शस्त्राणि नैनं दहति पावकः नैनं दाहति पावकः न चैनं क्लेदयन्त्योपो न चैनं क्लेदयन्तपो न शोषयति मारुतः न शोषयति मारुतः नैनं छिन्दन्ति शस्त्राणि नैनं छिन्दन्ति शस्त्राणि नैनं दहति पावकः नैनं दहति पावकः न चैनं क्लेदयन्त्यापो न चैनं क्लेदयन्तपो न शोषयति मारुतः न शोषयति मारुतः The Bluetooth device is ready to pair. नैनं छिन्दन्ति शस्त्राणि नैनं छिन्दन्ति शस्त्राणि नैनं दगति पावकः नैनं दहति पावकः न चैनं क्लेदयन्त्यापो न चैनं क्लेदयन्तापो न शोषयति मारुतः न शोषयति मारुतः नैनं छिन्दन्ति शस्त्राणि नैनं छिन्दन्ति शस्त्राणि नैनं दहति पावकः नैनं दहति पावकः न चैनं क्लेदयन्त्यापो न चैनं क्लेदयन्तापो न शोषयति मारुतः न शोषयति मारुतः नैनं छिन्दन्ति शस्त्राणि नैनं दहति पावकः न न चैनं क्लेदयन्तापो न शोषयति मारुतः नैनं छिन्दन्ति शस्त्राणि नैनं छिन्दन्ति शस्त्राणि नैनं दहति पावकः नैनं दहति पावकः न न चैनं क्लेदयन्त्यापो चैनं क्लेदयन्तापो न शोषयति न शोषयति मारुतः मारुतः नैनं छिन्दन्ति शस्त्राणि नैनं छिन्दन्ति शस्त्राणि नैनं छिन्दन्ति शस्त्राणि नैनं दाहति पावकः नैनं दहति पावकः न चैनं क्लेदयन्तापो न चैनं क्लेदयन्त्यापो न शोषयति मारुतः न शोषयति मारुतः नैनं छिन्दन्ति शस्त्राणि नैनं दहति पावकः न चैनं क्लेदयन्त्यापो
ನ ಶೋಷಯತಿ ಮಾರುತಃ. ನ ನ ಎಂದಿಗೂ ಇಲ್ಲ. ಏನಂ ಈ ಆತ್ಮವನ್ನು ಚಿಂದಂತಿ ತುಂಡುಗಳಾಗಿ ಕತ್ತರಿಸುತ್ತವೆ. ಶಸ್ತ್ರಾಣಿ ಶಸ್ತ್ರಗಳು. ನಾ ಎಂದಿಗೂ ಇಲ್ಲ. ಏನಂ ಈ ಆತ್ಮವನ್ನು ದಹತಿ ಸುಡುತ್ತದೆ. ಪಾವಕಃ ಬೆಂಕಿಯು. ನ ಎಂದಿಗೂ ಇಲ್ಲ. ಚ ಕೂಡ ಏನಂ ಈ ಆತ್ಮವನ್ನು ಕ್ಲೇದಯಂತಿ ನೆನೆಸುತ್ತದೆ. ಆಪಃ ನೀರು. ನ ಶೋಷಯತಿ ಒಣಗಿಸುವುದಿಲ್ಲ. ಮಾರುತಃ ಗಾಳಿಯು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ್ ಕೀ ಜೈ. ದಯವಿಟ್ಟು ರಿಪೀಟ್ ಮಾಡಿ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು. ಅಗ್ನಿಯು ಸುಡಲಾರದು. ನೀರು ನೆನೆಸಲಾರದು. ಮತ್ತು ಗಾಳಿಯು ಒಣಗಿಸಲಾರದು. ಕತ್ತಿಗಳು, ಆಗ್ನೇಯಾಸ್ತ್ರಗಳು, ವಾರಣಾಸ್ತ್ರಗಳು, ವಾಯುವಸ್ತ್ರಗಳು, ಯಾವ ಅಸ್ತ್ರಶಸ್ತ್ರಗಳು ಆತ್ಮವನ್ನು ಕೊಲ್ಲಲಾರವು. ಆಧುನಿಕ ಕಾಲದ ಬೆಂಕಿ ಉಗುಳುವ ಅಸ್ತ್ರಗಳಲ್ಲದೆ ಮಣ್ಣು, ನೀರು, ವಾಯು, ಆಕಾಶ ಮೊದಲಾದವುಗಳಿಂದ ಮಾಡಿದ ಅಸ್ತ್ರಗಳು ಇದ್ದವೆಂದು ಕಾಣುತ್ತದೆ. ಆಧುನಿಕ ಕಾಲದ ಅಣ್ವಸ್ತ್ರಗಳನ್ನು, ಆಗ್ನೇಯಾಸ್ತ್ರಗಳನ್ನು ವರ್ಗೀಕರಿಸಲಾಗುತ್ತದೆ. ಬೇರೆ ಬೇರೆ ಬಗೆಗಳ ಅಂಶಗಳಿಂದ ತಯಾರಾದ ಇತರ ಅಸ್ತ್ರಗಳು ಹಿಂದಿನ ಕಾಲದಲ್ಲಿ ಇದ್ದವು. ಆಗ್ನೇಯಾಸ್ತ್ರಗಳಿಗೆ ಪ್ರತಿಯಾಗಿ ವಾರಣಾಸ್ತ್ರಗಳನ್ನು ಪ್ರಯೋಗಿಸಲಾಗುತ್ತಿತ್ತು. ಆಧುನಿಕ ವಿಜ್ಞಾನಕ್ಕೆ ಇಂಥ ಅಸ್ತ್ರಗಳ ಪರಿಚಯವೇ ಇಲ್ಲ. ಆಧುನಿಕ ವಿಜ್ಞಾನಿಗಳಿಗೆ ವಾಯವಸ್ತ್ರಗಳ ವಿಷಯವೂ ತಿಳಿದಿಲ್ಲ. ವೈಜ್ಞಾನಿಕ ಉಪಾಯಗಳೇನೇ ಇರಲಿ, ಎಷ್ಟೇ ಅಸ್ತ್ರಗಳನ್ನು ಬಳಸಿದರೂ ಆತ್ಮವನ್ನು ತುಂಡು ಮಾಡಲು ಸಾಧ್ಯವಿಲ್ಲ, ನಾಶ ಮಾಡಲು ಸಾಧ್ಯವಿಲ್ಲ. ಅಜ್ಞಾನ ಮಾತ್ರದಿಂದಲೇ ಜೀವಾತ್ಮನು ಅಸ್ತಿತ್ವಕ್ಕೆ ಬಂದದ್ದು ಹೇಗೆ, ಅನಂತರ ಮಾಯಾಶಕ್ತಿಯಿಂದ ಆವೃತನಾದದ್ದು ಹೇಗೆ ಎನ್ನುವುದನ್ನು ಮಾಯವಾದಿಯು ವಿವರಿಸಲಾರ. ಪರಮಾತ್ಮನಿಂದ ಜೀವಾತ್ಮಗಳನ್ನು ಭಾಗ ಮಾಡಲು ಸಾಧ್ಯವಿಲ್ಲ. ಜೀವಾತ್ಮಗಳು ಪರಮಾತ್ಮನಿಂದ ನಿರಂತರವಾಗಿ ಬೇರ್ಪಟ್ಟ ಭಾಗಾಂಶಗಳು. ಈ ಅಂಶಗಳು ಸನಾತನವಾಗಿ ಜೀವಾತ್ಮಗಳಾದ್ದರಿಂದ ಅವು ಮಾಯಾಶಕ್ತಿಯಿಂದ ಆವೃತವಾಗುತ್ತವೆ. ಬೆಂಕಿಯ ಕಿಡಿಗಳು ಗುಣದಲ್ಲಿ ಬೆಂಕಿಯೊಡನೆ ಒಂದೇ ಆಗಿದ್ದರೂ ಬೆಂಕಿಯಿಂದ ಹೊರಬಿದ್ದಾಗ ಆರಿ ಹೋಗುತ್ತವೆ. ಹಾಗೆ ಜೀವಾತ್ಮಗಳು ಭಗವಂತನ ಸಂಘದಿಂದ ಬೇರೆಯಾಗುತ್ತವೆ. ವರಾಹ ಪುರಾಣದಲ್ಲಿ ಜೀವಿಗಳನ್ನು ಪರಮಾತ್ಮನ ವಿಭಿನ್ನ ಅಂಶಗಳು ಎಂದು ವರ್ಣಿಸಿದೆ. ಭಗವದ್ಗೀತೆಯ ಪ್ರಕಾರ ಅವು ನಿರಂತರವಾಗಿ ಬೇರೆ ಆಗಿಯೇ ಉಳಿಯುತ್ತವೆ. ಆದುದರಿಂದ ಭಗವಂತನು ಅರ್ಜುನನಿಗೆ ಮಾಡುವ ಉಪದೇಶದಿಂದ ಸ್ಪಷ್ಟವಾಗುವಂತೆ ಮಾಯೆಯಿಂದ ಮುಕ್ತವಾದ ಮೇಲೂ ಜೀವವು ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತದೆ. ಕೃಷ್ಣನಿಂದ ಪಡೆದ ತಿಳುವಳಿಕೆಯಿಂದ ಅರ್ಜುನನು ಮುಕ್ತನಾದ, ಆದರೆ ಅವನು ಎಂದಿಗೂ ಕೃಷ್ಣನೊಡನೆ ಒಂದಾಗಲಿಲ್ಲ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಗದಾಮಹ್ಯಂ ದದಾತಿ ಸಮಪದಾಂಕಿತಂ. ವಂದೇಹಂ ಶ್ರೀಶೈವಶೀತಪದಕಮಲಂ ಶ್ರೀಗುರುಂ ವೈಷ್ಣವಾಂಚ ಶ್ರೀರೂಪಂ ಸಾಂಗಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಗಣಲಲಿತಾ ಶ್ರೀವಿಶಾಖಾನ್ವಿತಂ ಚ. हे कृष्णा करुणा सिंधु दीनबंधु जगत्पते गोपेशा गोपिका कांता राधा कांत नमोस्तुते. तप्त कांचन गौरंगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्येव च पतितनां पावनेभ्यो वैष्णवेभ्यो नमो नमः. नमो विष्णुपदाय कृष्णपृष्ठाय भूतले श्रीमते भक्तिवेदान्तस्वामीति नामिने. नमस्ते सारस्वती देवे गौरवाणी प्रचारिणे निर्विशेष
ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಇವತ್ತಿನ ಶ್ಲೋಕದಲ್ಲಿ ನೈನಂ ಚಿಂದಂತಿ ಶಸ್ತ್ರಾಣಿ ಅಂದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾವುದೇ ಒಂದು ಅಸ್ತ್ರ ಶಸ್ತ್ರದಿಂದ ಆತ್ಮವನ್ನು ನಾಶ ಮಾಡೋಕ್ಕಾಗಲ್ಲ, ಆತ್ಮ ಅದು ಶಾಶ್ವತ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಸ್ತ್ರಶಸ್ತ್ರ ಅಂದರೆ ತುಂಬ ಅಸ್ತ್ರಗಳಿದೆ. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲಿ ನಾವು ಸಿನಿಮಾದಲ್ಲಿ ನೋಡ್ತೀವಲ್ವ, ಒಂದು ಅಸ್ತ್ರ ಇನ್ನೊಂದು ಅಸ್ತ್ರ ಬರ್ತಾನೆ. ಪಾಶುಪತಾಸ್ತ್ರ, ವರುಣಾಸ್ತ್ರ, ಮತ್ತು ನಾರಾಯಣಾಸ್ತ್ರ, ಶಿವಜ್ವರ, ಎಷ್ಟೋ ಅಸ್ತ್ರಗಳಿದೆ. ಆ್ಯಕ್ಚುಲಿ ಯಾವ ಅಸ್ತ್ರದಿಂದ ಕೂಡ ನಮ್ಮನ್ನು ನಾಶ ಮಾಡೋಕ್ಕಾಗಲ್ಲ, ನಮ್ಮನ್ನು ಸಾಯಿಸೋಕ್ಕಾಗಲ್ಲ, ಕೊಲ್ಲೋದಕ್ಕಾಗೋದಿಲ್ಲ ಅಂತ ಕೃಷ್ಣ ಹೇಳ್ತಿದ್ದಾನೆ. ಅಂದರೆ ಏನರ್ಥ, ನಾವು ಶಾಶ್ವತವಾಗಿರ್ತೀವಿ, ನಮಗೆ ನಾಶ ಅನ್ನೋದಿಲ್ಲ. ಯಾವುದೇ ಅಸ್ತ್ರ ಆಗಿರ್ಬೋದು. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಯಾವುದೇ ಒಂದು ಆಯುಧ ಆಗಿರಲಿ, ಕತ್ತಿಯಿಂದ ಆಗಲಿ, ಖಡ್ಗದಿಂದ ಆಗಲಿ, ಅಥವಾ ಪಿಸ್ತೂಲ್ ಇರುತ್ತೆ, ಅದರಿಂದ ನಮ್ಮನ್ನು ನಾಶ ಮಾಡೋಕ್ಕಾಗಲ್ಲ. ಅಂದರೆ ನಾವು ಶಾಶ್ವತ ಅಂತ ಕೃಷ್ಣ ಹೇಳ್ತಾನೆ. ಆ್ಯಕ್ಚುಲಿ 2ನೇ ಅಧ್ಯಾಯದಲ್ಲಿ 72 ಶ್ಲೋಕ ಇದೆ. 72 ಶ್ಲೋಕಕ್ಕೆ ಪ್ರಭುಪಾದರು 62 ಪ್ರವಚನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎಲ್ಲ ಅಧ್ಯಾಯಕ್ಕೂ ಪ್ರಭುಪಾದರು ಪ್ರವಚನ ಕೊಟ್ಟಿದ್ದಾರೆ. 11ನೇ ಅಧ್ಯಾಯಕ್ಕೆ ಪ್ರಭುಪಾದರು ಯಾವುದೇ ಒಂದು ಪ್ರವಚನ ಕೊಡಲಿಲ್ಲ. ಈ ಅಧ್ಯಾಯಕ್ಕೆ ತುಂಬ ಪ್ರವಚನ ಕೊಟ್ಟಿದ್ದಾರೆ. ಯಾಕಂದರೆ ಇದು ತುಂಬ ಮುಖ್ಯವಾದ ಅಧ್ಯಾಯ ಅಂತ ಹೇಳ್ತಾರೆ. ಅದಕ್ಕೆ ಈ ಅಧ್ಯಾಯದ ಹೆಸರೇನು? ಅಲ್ಲ, ಗೀತಾ ಸಾರ ಅಂತ. ಆ್ಯಕ್ಚುಲಿ ಭಗವದ್ಗೀತೆ ಎಸೆನ್ಸು ಇದರಲ್ಲಿದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಯಾಕಂದರೆ ಈ ಅಧ್ಯಾಯದಲ್ಲಿ ಕೃಷ್ಣ ನಮಗೆ ವಿಶೇಷ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಈ ಕೃಷ್ಣ ಕೊಟ್ಟಿರೋ ಈ ಜ್ಞಾನವನ್ನು ನಮಗೆ ಯೂನಿವರ್ಸಿಟಿಯಲ್ಲಾಗಲಿ, ಕಾಲೇಜಲ್ಲಾಗಲಿ, ಸ್ಕೂಲಲ್ಲಾಗಲಿ ಯಾರೂ ಈ ಜ್ಞಾನನ ಕೊಡೋಕ್ಕಾಗಲ್ಲ. ಇದು ಪರಿಪೂರ್ಣವಾದಂಥ ಜ್ಞಾನ ನಮಗೆ ಕೃಷ್ಣ ಕೊಡ್ತಾ ಇದೆ. ಅದ್ರ ಬಗ್ಗೆ ಅದಕ್ಕೆ ಭಗವದ್ಗೀತೆಯನ್ನು ವಿಜ್ಞಾನ ಅಂತ ಕರೀತಾರೆ. ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ, ನಾವು ಸ್ಕೂಲ್ ತಗೋತೀವಲ್ಲ ಜ್ಞಾನ, ಅದೆಲ್ಲ ಸಾಮಾನ್ಯ ಜ್ಞಾನ. ಅದು ಪರಿಪೂರ್ಣವಾದ ಜ್ಞಾನ ಅಲ್ಲ, ಅಪರಿಪೂರ್ಣವಾದಂಥ ಜ್ಞಾನ. ಆ್ಯಕ್ಚುಲಿ ಕೃಷ್ಣ ಕೊಡ್ತಾ ಇರೋದು ಪರಿಪೂರ್ಣವಾದಂಥ ಜ್ಞಾನ, ವಿಶೇಷ ಜ್ಞಾನ. ಎಲ್ಲೂ ನಮಗೆ ಸಿಗಲ್ಲ. ಈ ಕೃಷ್ಣ ಹೇಳಿರೋ ತಿಳುವಳಿಕೆ ಯಾವೊಂದು ಯೂನಿವರ್ಸಿಟಿ, ಕಾಲೇಜಲ್ಲಿ, ಸ್ಕೂಲ್ ಎಲ್ಲೂ ನಮಗೆ ಕೊಡೋಕ್ಕಾಗಲ್ಲ, ಸಿಗಲ್ಲ ನಮಗೆ ಜ್ಞಾನ. ಆ್ಯಕ್ಚುಲಿ ಯಾಕಂದರೆ ಎಲ್ಲರೂ ಕೂಡ ಅಜ್ಞಾನದಲ್ಲಿದ್ದಾರಂತೆ. ಆ್ಯಕ್ಚುಲಿ ಅದಕ್ಕೆ ಬ್ರಹ್ಮನಿಂದ ಹಿಡಿದು ಇರುವೆಯವರೆಗೆ ಎಲ್ಲ ಜೀವಿಗಳು ಕೂಡ ಅಜ್ಞಾನದಲ್ಲಿದ್ದಾರೆ. ಅದಕ್ಕೆ ನಾವು ನಮ್ಮ ಜ್ಞಾನದ ಬಗ್ಗೆ ಹೆಮ್ಮೆ ಪಡಬಾರ್ದಂತೆ. ಆ್ಯಕ್ಚುಲಿ ಅದಕ್ಕೆ ನಾವು ಕೃಷ್ಣ ಕೊಟ್ಟಿರೋ ಜ್ಞಾನ ನಾವು ಪಡೀಬೇಕು. ಕೃಷ್ಣ ಪರಿಪೂರ್ಣ ಜ್ಞಾನ ಕೊಡ್ತಾ ಇದ್ದಾನೆ. ಆ್ಯಕ್ಚುಲಿ ಸೊ ಕೃಷ್ಣ ಹೇಳ್ತಂದರೆ ನಾವು ಯಾವುದೇ ಒಂದು ಅಸ್ತ್ರಶಸ್ತ್ರ ನಮ್ಮನ್ನು ಆತ್ಮವನ್ನು ನಾಶ ಮಾಡೋಕ್ಕಾಗಲ್ಲ. ಆತ್ಮ ಅದು ಅವಿನಾಶಿ. ಸೊ ಆತ್ಮ ಏನಾಗುತ್ತೆ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅಂತ. ಆ್ಯಕ್ಚುಲಿ ಹಿಂದಿನ ಶ್ಲೋಕದ ನಾವು ನೋಡಿದ್ವಲ್ಲ, ಲಾಸ್ಟ್ ಟೈಮ್ ನೋಡ್ಕೊಂಡು ಯಾರಿದ್ರ ಹಿಂದಿನ ಶ್ಲೋಕದ ಬಗ್ಗೆ ನಾನು ಮಾತಾಡಿದ್ದಲ್ಲ, ಲಾಸ್ಟ್ ಟೈಮ್ ಬಂದವಾಗ ಹಿಂದಿನ ಶ್ಲೋಕದ ಬಗ್ಗೆ ನಾನು ಹೇಳಿದ್ದೆ. ಆ್ಯಕ್ಚುಲಿ ಸೊ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ದ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹೆ ಅಂತ ಕೃಷ್ಣ ಹೇಳ್ದ. ವಾಸಾಂಸಿ ಅಂದರೆ ವಸ್ತ್ರ ಅಥವಾ ಬಟ್ಟೆ. ವಾಸಾಂಸಿ ಜೀರ್ಣಾನಿ ಅಂದರೆ ಹಳೇದಾದಂಥ ಹರಿದೋದಂಥ ವಸ್ತ್ರಗಳು. ಈ ಬಟ್ಟೆ ಏನಾದರೂ ಹಳೇದಾದರೆ ಹರಿದೋದು ನಾವೇನು ಮಾಡ್ತೀವಿ, ಯಥ ಅಂದರೆ ಹೇಗೆ, ವಿಹಾಯ ಅಂತ ತ್ಯಜಿಸ್ತೀವಿ. ಆ್ಯಕ್ಚುಲಿ ಯಾರು ಒಂದೇ ಬಟ್ಟೆನ ಜೀವನ ಪರ್ಯಂತ ಹಾಕ್ಕೊಳ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅದು ಜೀವನ ಆಗಿಬಿಡುತ್ತೆ, ಕರ್ಗೋಗ್ಬಿಡುತ್ತೆ ಬಟ್ಟೆ. ಆ್ಯಕ್ಚುಲಿ ಸೊ ಯಾವ ಥರ ನಾವು ಒಂದು ಬಟ್ಟೆ ಇದಾದರೆ ಇನ್ನೊಂದು ಬಟ್ಟೆ ಹಾಕೋತೀವಲ್ವ, ಅದೇ ಥರ ಆತ್ಮ ಈ ದೇಹವನ್ನು ಬಿಡುತ್ತೆ, ಇನ್ನೊಂದು ದೇಹವನ್ನು ಪ್ರವೇಶ ಮಾಡುತ್ತಂತೆ. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ನಾವು ಎಷ್ಟು ಶರೀರ ಬದಲಾವಣೆ ಮಾಡಿದ್ದೀವಿ ಅಂತ. ಆ್ಯಕ್ಚುಲಿ ಯಾವ ಥರ ದಿನ ನಾವು ಬಟ್ಟೆನ ಬದಲಾವಣೆ ಮಾಡ್ತಿದ್ದೀವಲ್ವ, ಯಾರಿಗಾರು ಜ್ಞಾಪಕ ಇದೆ ಎಷ್ಟು ಬದಲಾವಣೆ ಮಾಡಿದ್ದೀವಿ ಅಂತ? ಯಾರಿಗೂ ಜ್ಞಾಪಕ ಇಲ್ಲ. ಅದೇ ಥರ ನಾವು ಎಷ್ಟು ದೇಹ ಪಡೆದಿದ್ದೀವಿ ಅಂತ ನಮ್ಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಸೊ ಅಷ್ಟು ದೇಹ ಆದಮೇಲೆ ನಮಗೆ ಈಗ ಒಂದು ಅವಕಾಶ ಕೃಷ್ಣ ನಮ್ಗೆ ಕೊಟ್ಟಿರೋದು ಆತ್ಮ ಬಗ್ಗೆ ತಿಳ್ಕೊಳ್ಳೋಕೆ. ಆ್ಯಕ್ಚುಲಿ ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಆತ್ಮ ಬಗ್ಗೆ ತಿಳ್ಕೊಳ್ಳೋದೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಎಷ್ಟು ಸಮಸ್ಯೆಗಳು ನಾವು ಅನುಭವಿಸ್ತಾ, ಎಷ್ಟು ಸಮಸ್ಯೆಗಳು
ಎದುರಿಸ್ತಾ ಇದ್ದೀವಲ್ಲ ದಿನ. ಸೊ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು? ಆತ್ಮ ಬಗ್ಗೆ ತಿಳ್ಕೊಳ್ಳೋದು. ಸೊ ಆತ್ಮ ಬಗ್ಗೆ ನಿಮ್ಗೆ ಎಲ್ಲಿ ತಿಳುವಳಿಕೆ ಬರುತ್ತೆ? ಶಾಸ್ತ್ರದ ಮುಖ ನಿಮ್ಗೆ ತಿಳಿಯ ಬರುತ್ತೆ. ಆತ್ಮಗೆ ಯಾರೂ ಗೊತ್ತಿಲ್ಲ, ಎಲ್ಲ ಅಜ್ಞಾನದಲ್ಲಿದ್ದಾರೆ ಆ್ಯಕ್ಚುಲಿ. ಅದಕ್ಕೆ ಶಾಸ್ತ್ರ ಚಕ್ಷುಷ ಅಂತ ಹೇಳುತ್ತೆ. ನಾವೆಲ್ಲ ಕೂಡ ಶಾಸ್ತ್ರದ ಮುಖಾಂತರ ನಾವು ನೋಡಬೇಕಂತೆ, ತಿಳ್ಕೊಬೇಕಂತೆ ಆ್ಯಕ್ಚುಲಿ. ಅದಕ್ಕೆ ಭಗವದ್ಗೀತೆ ಇದು ಕೂಡ ಶಾಸ್ತ್ರ. ಸೊ ನಮ್ಮ ನಿಜವಾದ ತೊಂದರೆ ಅಂತ ಹೇಳಿದ್ರೆ, ನಾವು ಒಂದು ದೇಹ ಬಿಡ್ತೀವಿ, ಇನ್ನೊಂದು ದೇಹ ಭರವಸೆ, ಅದು ನಮ್ಮ ನಿಜವಾದ ತೊಂದರೆ ಅಂತ ಆ್ಯಕ್ಚುಲಿ. ಈ ತೊಂದರೆ ಅಂದರೆ ಏನಂದರೆ, ನಾವು ತಿಳ್ಕೊಳ್ತೀವಿ ಫುಡ್ ಪ್ರಾಬ್ಲಮ್ ಇದೆ, ವಾಟರ್ ಪ್ರಾಬ್ಲಮ್ ಇದೆ, ಏನೋ ಪ್ರಾಬ್ಲಮ್ ಹೇಳ್ತೀವಿ, ಅದು ನಿಜವಾದ ತೊಂದರೆ ಅಲ್ಲ ಆ್ಯಕ್ಚುಲಿ. ನಿಜವಾದ ತೊಂದರೆ ಏನು? ನಾವು ಬೇರೆ ಬೇರೆ ಥರ ಶರೀರ ಪಡಿತಾ ಇದ್ದೀವಿ. ಅಷ್ಟೇ ಒಂದು ಶರೀರ ಬಿಡ್ತೀವಿ, ಇನ್ನೊಂದು ಶರೀರಕ್ಕೆ ಹೋಗ್ತೀವಿ, ಅದು ನಿಜವಾದ ತೊಂದರೆ ಆ್ಯಕ್ಚುಲಿ. ಮತ್ತು ನಾವು ಯಾವ ಶರೀರ ತೊಗೊಂಡ್ರೂ ಕೂಡ ನಮಗೆ ಅದು ಶರೀರ ದುಃಖ ಇಲ್ಲದಲೇ ಇರುವಂಥ ಬದುಕು ನಮ್ಗೆ ಕೊಡೋಲ್ಲ. ನೀವು ಯಾವ ಶರೀರ ತೊಗೊಳ್ಳಿ, ದುಃಖ ಇದ್ದೇ ಇರುತ್ತೆ ಆ್ಯಕ್ಚುಲಿ. ಈಗ ನಾವು ಇಷ್ಟು ಜನ ಕೂತ್ಕೊಂಡಿದ್ದೀವಿ, ಒಬ್ಬರೊಬ್ಬರು ಒಂದೊಂದು ಶರೀರದಲ್ಲಿದ್ದೀವಿ ನಾವು ಆ್ಯಕ್ಚುಲಿ. ಹೌದು ತಾನೆ? ಬೇರೆ ಬೇರೆ ಶರೀರ ಅಂತ ಹೇಳಿದ್ರೆ ಏನಂತ? ಒಬ್ಬರು ಒಂದೊಂದು ಶರೀರದಲ್ಲಿದ್ದೀವಿ. ಬೇರೆ ಬೇರೆ ಶರೀರ ಅಂದರೆ ಏನಂತ? ಬೇರೆ ಬೇರೆ ಶರೀರದಲ್ಲಿದ್ದೀವಲ್ಲ ನಾವು. ನಮ್ಮ ಥರ ನೀವೆಲ್ಲ, ನಿಮ್ಮ ಥರ ನಾನಿಲ್ಲ, ಒಬ್ಬರು ಥರ ಇನ್ನೊಬ್ಬರಿಲ್ಲ ಆ್ಯಕ್ಚುಲಿ. ಸೊ ಬೇರೆ ಬೇರೆ ಶರೀರ ನಾವಿದ್ದೀವಿ ಆ್ಯಕ್ಚುಲಿ. ಸೊ ಬೇರೆ ಬೇರೆ ಶರೀರ ನಾವು ಇದ್ದೀವಿ ಅಂತ ಹೇಳಿದ್ರೆ ಬೇರೆ ಬೇರೆ ಥರ ದುಃಖವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಈಗ ನನಗೆ ಬಂದಿರೋ ದುಃಖ ನಿಮ್ಗೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಸೊ ನಿಮ್ಮ ದುಃಖ ನಮಗೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಸೊ ಎಲ್ಲರೂ ದುಃಖ ಅನುಭವಿಸ್ತಾ ಇದ್ದೀವಿ ತಾನೇ? ಎಲ್ಲ ನಾವಿಲ್ಲಾಕೆ ಬರ್ತಿದ್ದೀವಿ ಆ್ಯಕ್ಚುಲಿ? ಎಲ್ಲ ಸುಖವಾಗಿದ್ದಿದ್ರೆ ನಾವು ಕೃಷ್ಣ ಹತ್ರ ಯಾಕೆ ಬರ್ತಾಯಿದ್ವಿ ಆ್ಯಕ್ಚುಲಿ? ಸೊ ನಾವೇನಾದ್ರು ತೊಂದರೆ ಆದರೆ ಏನು ಮಾಡ್ತೀವಿ ನಾವು? ನಮಗೇನಾದ್ರು ಭಯ ಆದರೆ, ಆತಂಕ ಆದರೆ, ಗೊಂದಲಕ್ಕೊಳಗಾದ ನಾವೇನು ಮಾಡ್ತೀವಿ? ಕೃಷ್ಣ ಹತ್ರ. ಯಾಕೆ ನಾವು ಯೂನಿವರ್ಸಿಟಿಗೆ, ಕಾಲೇಜಿಗೆ ಅಲ್ಲಿ ಹೋಗಲ್ಲ ನಾವು? ಯಾಕೆ ಅಲ್ಲಿ ಹೋಗಲ್ಲ ನಾವು? ಏನಾದ್ರು ಪ್ರಾಬ್ಲಮ್ ಬಂದರೆ, ನಾವು ಭಯ ಬಂದರೆ, ಏನಾದರೂ ಪ್ರಾಬ್ಲಮ್ ಬಂದರೆ ನಾವು ಕೃಷ್ಣ ಹತ್ರ ಹೋಗ್ತೀವಲ್ವಾ? ಯಾಕೆ ನಾವು ಬೇರೆಯವ್ರ ಹತ್ರ ಹೋಗಲ್ಲ? ಕಾಪಾಡ್ತಾರೆ ಅಂತ ಹೋಗ್ತೀವಲ್ವಾ? ಅವ್ರು ಯಾಕೆ ಕಾಪಾಡಲ್ಲ ನಮಗೆ? ದೊಡ್ಡ ಯೂನಿವರ್ಸಿಟಿ ಕಾಲೇಜೆಲ್ಲ ಇದೆಯಲ್ವ, ಬಿಗ್ ಬಿಗ್ ಪ್ರೊಫೆಸರು, ಸೈಂಟಿಸ್ಟ್ ಎಲ್ಲ ಇದ್ದಾರಲ್ಲ, ಅವ್ರು ಯಾಕೆ ನಮ್ಮನ್ನು ಕಾಪಾಡಲಿಕ್ಕಾಗೋದಿಲ್ಲ? ಯಾಕೆಂದರೆ ಅವರು ಕೂಡ ಅಜ್ಞಾನದಲ್ಲಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಆತ್ಮದ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇಲ್ಲ. ಬರೀ ದೇಹನೇ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಎಲ್ಲ ಕೂಡ ದೇಹ ಪ್ರಜ್ಞೆಯಲ್ಲಿದ್ದೀವಿ ಆ್ಯಕ್ಚುಲಿ. ಯಾರು ಕೂಡ ಆತ್ಮ ಬಗ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಆತ್ಮ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ನಮಗೆ 3 ಕ್ವಾಲಿಫಿಕೇಷನ್ ಬೇಕಂತೆ. ಆತ್ಮ ಬಗ್ಗೆ ಕೃಷ್ಣ ಹೇಳ್ತಾರೆ, ಆತ್ಮಜ್ಞಾನ. ಈ ಆತ್ಮಜ್ಞಾನ ಪಡೆಯೋದಕ್ಕೆ 3 ಕ್ವಾಲಿಫಿಕೇಷನ್, ಅರ್ಹತೆ ನಮಗೆ ಬೇಕಂತೆ ಆ್ಯಕ್ಚುಲಿ. ಮೊದಲನೇ ಅರ್ಹತೆ ಅಂತ ಹೇಳಿದ್ರೆ ನಾವು ಭಕ್ತಿದ ಸೇವೆ ಮಾಡಬೇಕಂತೆ, ಮೊದಲನೇ ಅರ್ಹತೆ. ಸೊ ಭಕ್ತಿದ ಸೇವೆ ಮಾಡಿದಾಗ ನಮ್ಮ ಹೃದಯ ಸಾಫ್ಟ್ ಆಗುತ್ತೆ, ಮೃದು ಆಗುತ್ತೆ, ದಯೆ ಅನ್ನೋದು ಬರುತ್ತೆ. ಈ ಎಲ್ಲ ಗುಣಗಳಿದ್ದರೆ ನಮಗೆ ಆತ್ಮ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ, ಇಲ್ಲ ನಮ್ಗೆ ಆತ್ಮಕ್ಕೆ ಗೊತ್ತಾಗಲ್ಲ. ಸೊ ಅದಕ್ಕೆ ಯಾರು ಭಕ್ತಿದ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬರುತ್ತೆ, ನಾವು ದೇಹ ಅಲ್ಲ ಆತ್ಮ ಅಂತ. ಯಾರು ಭಕ್ತಿ ಸೇವೆ ಮಾಡ್ತಾ ಇಲ್ಲ ಅವರಿಗೆ ಏನೂ ಗೊತ್ತಾಗಲ್ಲ, ಅವರು ಒಂಥರ ಪಶು ಥರ ಇರ್ತಾರೆ ಆ್ಯಕ್ಚುಲಿ. ಸೊ ಅದಕ್ಕೆ ಆತ್ಮ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ಎಲ್ಲ ಕಷ್ಟಗಳಿಗೆ, ದುಃಖಗಳಿಗೆ ಪರಿಹಾರ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾವು ಆತ್ಮ ಬಗ್ಗೆ ನಾವು ತಿಳ್ಕೊಬೇಕು ಆ್ಯಕ್ಚುಲಿ. ಆತ್ಮ ಅಂದರೆ ಏನು? ಆತ್ಮ ಅಂದರೆ ಏನು? ಪ್ರಜ್ಞೆ ಅಂತ ಅರ್ಥ. ಆತ್ಮ ಅಂದರೆ ಏನು? ಪ್ರಜ್ಞೆ ಅಂತ. ಈಗ ಒಬ್ಬರೊಬ್ಬರು ಒಂದೊಂದು ಥರ ಪ್ರಜ್ಞೆಲಿದ್ದೀವಲ್ವ, ಒಬ್ಬರೊಬ್ಬರು ಒಂದೊಂದು ಥರ ದೇಹದಲ್ಲಿದ್ದೀವಿ, ಒಂದೊಂದು ಥರ ಪ್ರಜ್ಞೆಲಿದ್ದೀವಿ. ಸೊ ನಾವು ಯಾವ ಥರ ಪ್ರಜ್ಞೆ ಬೆಳೆಸ್ಕೋತೀವಿ ಆ ಥರ ನಮಗೆ ಇನ್ನೊಂದು ಶರೀರ ನಮಗೆ ಸಿಗುತ್ತೆ. ತದಾ ದೇಹ ಥರ ಪ್ರಾಪ್ತಿ ಅಂತ ಕೃಷ್ಣ ಹೇಳಿದಾಗೆ ಸತ್ತ ಮೇಲೆ ಎಲ್ಲ ಮುಗ್ದು ಹೋಗೋದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಸಂಯಾತಿ. ಸಂಯಾತಿ ಅಂದರೆ ಇನ್ನೊಂದು ಶರೀರ ನಮ್ಗೆ ಸಿಗುತ್ತೆ ಅಂತೆ ಆ್ಯಕ್ಚುಲಿ. ಸತ್ತ ಮೇಲೆ ಎಲ್ಲ ಮುಗ್ದು ಹೋಗಲ್ಲ, ನಮಗೆ ಇನ್ನೊಂದು ಶರೀರ ಸಿಗುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾವು ಈ ಜನ್ಮದಲ್ಲಿ ಮಾಡಬೇಕು, ಪ್ರಜ್ಞೆ ಶುದ್ಧಿ ಮಾಡ್ಕೋಬೇಕು. ನಾವು ಭೌತಿಕ ಪ್ರಜ್ಞೆಯಲ್ಲಿದ್ದರೆ ನಮಗೆ ಇನ್ನೊಂದು ಥರ ಭೌತಿಕ ಶರೀರ ನಮಗೆ ಸಿಗುತ್ತೆ ಆ್ಯಕ್ಚುಲಿ. ಭೌತಿಕ ಪ್ರಜ್ಞೆಯಲ್ಲಿದ್ದರೆ ನಾವು ಕೃಷ್ಣ ಪ್ರಜ್ಞೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ನಾವು ಭೌತಿಕ ಪ್ರಜ್ಞೆಯಲ್ಲಿರ್ತೀವಿ. ಎಲ್ಲಿವರೆಗೆ ನಾವು ಭೌತಿಕ ಪ್ರಜ್ಞೆಯಲ್ಲಿ ಇರ್ತೀವಿ ಅಲ್ಲಿವರೆಗೆ ನಮಗೆ ಬೇರೆ ಬೇರೆ ಥರ ಶರೀರ ಸಿಗುತ್ತೆ. 84 ಲಕ್ಷ ಜೀವಿಗಳಿದ್ದಾರಲ್ಲ, ಜಲಜಾನವ ಲಕ್ಷಾಣಿ ಸ್ಥಾವರಂ ಲಕ್ಷ ವಿಂಶತೆ ಕ್ರಿಮೆಯೋ ರುದ್ರ ಸಾಂಖ್ಯಿಕ ಪಕ್ಷಿಣ ದಶಲಕ್ಷಾಣ ತ್ರಿಮಲಕ್ಷಾಣಿ ಪಶವ ಅಂತ ಹೇಳ್ತಾರೆ. ಈ ಥರ 74 ಲಕ್ಷ ಜೀವಿಗಳಿದೆ ಆ್ಯಕ್ಚುಲಿ. ಯಾಕಂದರೆ ಒಬ್ಬರು ಪ್ರಜ್ಞೆ ಒಂದೊಂದು ಥರ ಇದೆ ಆ್ಯಕ್ಚುಲಿ. ಅದಕ್ಕೆ ನಾವು ಮನುಷ್ಯರಾಗಿ ಈ ಜನ್ಮದ ನಾವು ನಮ್ಮ ಪ್ರಜ್ಞೆನ ಶುದ್ಧಿ ಮಾಡಿಕೊಳ್ಳಿಲ್ಲ ಅಂದರೆ ನಾವು ಮತ್ತೆ ಪ್ರಾಣಿಗಳಾಗಿ ಬರ್ತೀವಿ ಆ್ಯಕ್ಚುಲಿ. ಮತ್ತು ಮನುಷ್ಯರು ನಮ್ಗೆ ಸಿಗಲ್ಲ ಆ್ಯಕ್ಚುಲಿ.
ಪ್ರಜ್ಞೆ ನಾವು ಶುದ್ಧಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ. ಸೊ ನಾವು ಎಲ್ಲಿವರೆಗೆ ಭೌತಿಕ ಪ್ರಜ್ಞೆ ಇರ್ತೀವಿ ಅಲ್ಲಿವ್ರಿಗೆ ಏನು ಮಾಡ್ತೀವಿ ಅಂತ ಹೇಳಿ ನಾವು ಮನಸ್ಸು ಹೇಳ್ದಂಗೆ ಕೇಳ್ತಿರ್ತೀವಿ. ಆ್ಯಕ್ಚುಲಿ ಮನಸ್ಸಿನ ಹಂತದಲ್ಲಿ ಇರ್ತೀವಿ. ಆ್ಯಕ್ಚುಲಿ ಮನಸ್ಸು ಏನು ಹೇಳುತ್ತಲ್ವೋ ಅದೇ ನಮಗೆಲ್ಲ. ಅದಕ್ಕೆ ಈ ಜನರೆಲ್ಲ ಈಗ ಏನಾಗಿದ್ದಾರೆ ಮೆಂಟಲ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ, ಎಲ್ಲ ಮನಸ್ಸಿನ ಹಂತದಲ್ಲಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮನಸ್ಸು ಹೇಳಿ ಥರ ಕೇಳ್ತಾರೆ. ಯಾರು ಶಾಸ್ತ್ರ ಹೇಳಿ ಥರ ಕೇಳಲ್ಲ, ಎಲ್ಲರೂ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರು ಕೂಡ ಶಾಂತಿ ಇಲ್ಲ, ಸುಖ ಅನ್ನೋದಿಲ್ಲ. ಯಾಕಂದರೆ ಅವರು ಮನಸ್ಸಿನ ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಮನಸ್ಸಿನ ಪ್ರಜ್ಞೆಯಲ್ಲಿದ್ದಾರೆ. ಮನಸ್ಸಿನ ಮೇಲೆ ಬುದ್ಧಿ ಇದೆ, ಬುದ್ಧಿ ಮೇಲೆ ಆತ್ಮ ಇದೆ, ಆತ್ಮ ಮೇಲೆ ಆತ್ಮ ಇದೆ. ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಆತ್ಮ. ಸೊ ನಾವು ಎಲ್ಲಿವರೆಗೆ ಆತ್ಮದ ಹಂತಕ್ಕೆ ಬರಲ್ಲ, ಬರೀ ಭೌತಿಕ ಪ್ರಜ್ಞೆಯಲ್ಲಿ ಇರ್ತೀವಿ, ಅಲ್ಲಿವರೆಗೆ ನಾವು ಮನಸ್ಸು ಹೇಳ್ದಂಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಮನಸ್ಸು ಮಾಡು, ಮನಸ್ಸಿಗೆ ನಾವು ಸೇವಕರಾಗ್ಬಿಡ್ತೀವಿ. ಮನಸ್ಸು ಹೇಳ್ದಂಗೆ ಕೇಳ್ತಾ ಇರ್ತೀವಿ, ಕೃಷ್ಣ ಹೇಳ್ದಂಗೆ ಕೇಳಲ್ಲ. ಸೊ ಎಲ್ಲಿವರೆಗೆ ನಾವು ಆ ಥರ ಮಾಡ್ತಾ ಇರ್ತೀವಿ ಅವಾಗ ನಮಗೆ ನ ಸುಖಂ ನ ಪರಾಂಗತಿ ಅಂತ ಕೃಷ್ಣ ಹೇಳ್ತಾನೆ. ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತ ನಸ ಸಿದ್ಧಿ ಅವಾಪ್ನೋತಿ ನ ಸುಖಂ ನ ಪರಾಂಗತಿ. ಯಾರು ಶಾಸ್ತ್ರಕ್ಕೆ ಅನುಗುಣ ನಡ್ಕೊಳ್ಳಲ್ಲ, ಯಶಾಸ್ತ್ರ ವಿಧಿ ಮುತ್ಸೃಜ್ಯ, ಶಾಸ್ತ್ರಗಳು ಹೇಳ್ದಂಗೆ ಕೇಳಲ್ಲ, ಗುರು ಸಾಧು ಶಾಸ್ತ್ರ ಹೇಳ್ದಂಗೆ ಕೇಳಲ್ಲ. ಯಶಾಸ್ತ್ರ ವಿಧಿ ಉತ್ಸೃಜ್ಯ ವರ್ತತೆ ಕಾಮಕಾರತ. ಕಾಮಕಾರತ ಅಂದರೆ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇರಲ್ವ, ಅಂಥವರಿಗೆ ನ ಸುಖ ನಾ ಪರಾಂಗತಿ. ಅವನಿಗೆ ಸುಖ ಅನ್ನೋದಿಲ್ಲ, ಈ ಜನ್ಮದಲ್ಲಿ ಕೂಡ ಸುಖ ಅನ್ನೋದಿಲ್ಲ, ಮತ್ತು ಅವನಿಗೆ ಮುಂದಿನ ಜನ್ಮದಲ್ಲಿ ಪರಾಗತಿ, ಅವನು ಭಗವಂತನ ಹತ್ರ ಹೋಗಲ್ಲ. ಸೊ ಅದಕ್ಕೆ ನಾವು ಶಾಸ್ತ್ರದಿಂದ ನಾವು ಜ್ಞಾನ ಪಡಿಬೇಕು. ಅದಕ್ಕೆ ಕೃಷ್ಣನಿಗೆ ಆತ್ಮನಿಗೆ ಅಂದರೆ ನಾವು ಯಾವತ್ತೂ ನಾವು ಶಾಶ್ವತವಾಗಿರ್ತೀವಿ, ನಾವು ಸಾಯೋದಿಲ್ಲ. ಆ್ಯಕ್ಚುಲಿ ಸತ್ರೆ ಏನಾಗುತ್ತೆ, ಸತ್ರೆ ಏನಾಗುತ್ತೆ, ಮತ್ತೆ ನಾವು ಹುಡ್ತೀವಿ. ಸೊ ಅದಕ್ಕೆ ನಾವು ನಮ್ಮ ಪ್ರಜ್ಞೆ ಆತ್ಮ ನಾವು ತಿಳ್ಕೊಂಡ್ಬಿಟ್ಟು ನಾವು ಭಗವಂತನ ಸೇವೆಯಲ್ಲಿ ನಾವು ಇದ್ದಾವಾಗ, ನಾವು ಭಕ್ತಿ ಸೇವೆ ಮಾಡಿದಾಗ ನಮ್ಮ ಪ್ರಜ್ಞೆ ಶುದ್ಧಿ ಆಗುತ್ತೆ. ಎಲ್ಲಿವರೆಗೆ ಪ್ರಜ್ಞೆ ಶುದ್ಧಿ ಆಗಲ್ಲ ಅಲ್ಲಿವರೆಗೆ ನಾವು ಬೇರೆ ಬೇರೆ ಥರ ಶರೀರ ಪಡೆದು ದುಃಖವನ್ನು ಅನುಭವಿಸ್ಬೇಕಾಗುತ್ತೆ. ಆ್ಯಕ್ಚುಲಿ ಅದಕ್ಕೆ ಪ್ರಭುಪಾದ ಹೇಳ್ತಾರೆ, 14 ಲೋಕ ನಾವು ಎಲ್ಲಿ ಹೋದರೂ ಕೂಡ, 14 ಲೋಕ ಇದೆಯಲ್ವಾ, ನಾವು ಎಲ್ಲಿ ಹೋದರೂ ಕೂಡ ಈ ಶರೀರ ದುಃಖ ಇಲ್ಲದೇ ಇರೋಂಥ ಬದುಕು ಕೊಡೋದಿಲ್ಲ ಅಂತೆ. ಆ್ಯಕ್ಚುಲಿ ನೀವೆಲ್ಲೇ ಹೋಗಿ ದುಃಖ ಇದ್ದೇ ಇರುತ್ತಂತೆ. ಆ್ಯಕ್ಚುಲಿ ಸೊ ಅದಕ್ಕೆ ನಾವೇನು ಮಾಡಬೇಕು, 14 ಲೋಕ ಬಿಟ್ಟು ಹೋಗಬೇಕು. ಅಂದರೆ ಕೃಷ್ಣ ಹತ್ರ ನಾವು ಹೋದವಾಗ ನಮಗೆ ದುಃಖ ಇರಲ್ಲ. ನಾವು ಯಾವ ಕೃಷ್ಣ ಹತ್ರ ಹೋಗ್ತೀವಿ, ನಮ್ಮ ಪ್ರಜ್ಞೆ ಶುದ್ಧಿ ಆದವಾಗ. ಪ್ರಜ್ಞೆ ಇದೆ. ಈ ಸತ್ತಿರೋ ವ್ಯಕ್ತಿಗೂ ಜೀವಂತವಾಗಿರೋ ವ್ಯಕ್ತಿಗೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಸತ್ತಿರೋ ವ್ಯಕ್ತಿಗೆ ಜೀವಂತ ವ್ಯಕ್ತಿಗೆ ಪ್ರಜ್ಞೆ ಇಲ್ಲ. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ? ಸತ್ತಿರೋ ವ್ಯಕ್ತಿಗೂ ಜೀವಂತವಾಗಿರೋ ವ್ಯಕ್ತಿಗೆ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇದೆ? ಪ್ರಜ್ಞೆ ಇದೆ, ಸತ್ತಿರೋಣದ ಪ್ರಜ್ಞೆ ಇಲ್ಲ. ಸೊ ಸತ್ತಿರೋಣಕ್ಕೆ ನೀವು ಸೂರ್ಯನ ಚುಚ್ಚಿಬಿಡಿ, ಅದಕ್ಕೇನು ಇದಾಗಲ್ಲ. ಅದೇ ಜೀವಂತವಾಗಿರೋ ವ್ಯಕ್ತಿ ಅವನು ಚುಚ್ಚಿದ್ರೆ ನೋವಾಗುತ್ತಲ್ವ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತೇಳಿ, ನಾವು ಪ್ರಜ್ಞೆ, ದೇಹ ಅಲ್ಲ. ಹೌದು ತಾನೆ? ಗೊತ್ತಾಯ್ತಾ? ನಾವು ಪ್ರಜ್ಞೆ. ಆ ಪ್ರಜ್ಞೆ ಇರೋದು, ಅದು ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಆಗಿಲ್ವಲ್ಲ, ಅದಕ್ಕೆ ಅದೇನಾಗುತ್ತೆ, ದುಃಖನ ಅನುಭವಿಸ್ತಾ ಇದೆ. 3 ಥರ ದುಃಖ: ಆಧ್ಯಾತ್ಮಿಕ, ಆದಿಭೌತಿಕ, ಆದಿಕ್ಲೇಶನ 3 ಥರ ದುಃಖಗಳಿದೆ. ಆಧ್ಯಾತ್ಮಿಕ ಅಂದರೆ ದೇಹ ಮತ್ತು ಮನಸ್ಸಿಂದ ಬರುವಂಥ ದುಃಖಗಳು, ದೇಹದಿಂದ ಬರುವಂಥ ದುಃಖಗಳು. ಅಜೀರ್ಣ ಆಗುತ್ತೆ, ಹೊಟ್ಟೆ ನೋವು, ತಲೆನೋವು, ಬೆನ್ನೋವು, ಮೈಕೈ ನೋವು, ಇದೆಲ್ಲ ದೇಹದಿಂದ ಬರುವಂಥ ದುಃಖಗಳು. ಮತ್ತು ಮನಸ್ಸಿಂದ ಬರುವಂಥ ದುಃಖಗಳು. ಯಾರೋ ನಮ್ಮವರು ಬೇಕಾದ ವ್ಯಕ್ತಿ ನಮಗೆ ಮೋಸ ಮಾಡಿಬಿಡ್ತಾರೆ, ನಮಗೆ ದುಃಖ ಆಗುತ್ತೆ. ಯಾರೋ ಬೇಕಾದವ್ರು ನಾವು ಕಳ್ಕೊಂಡ್ಬಿಡ್ತೀವಲ್ವ, ದುಃಖ ಆಗುತ್ತೆ. ಎಲ್ಲೋ ದುಡ್ಡು ಇಟ್ಟಿರ್ತೀವಿ ಬ್ಯಾಂಕಲ್ಲಿ, ದುಡ್ಡು ಹೋಗ್ಬಿಟ್ರೆ ದುಃಖ ಆಗುತ್ತೆ ತಾನೇ. ಯಾರೋ ನಮ್ಮವರು ತೀರ್ಕೊಂಡ್ಬಿಟ್ರೆ ನಮ್ಗೆ ದುಃಖ ಆಗುತ್ತೆ. ಯಾರೋ ತುಂಬ ನಂಬಿರ್ತೀವಿ ನಾವು, ಆ್ಯಕ್ಚುಲಿ ಅವ್ರು ಮೋಸ ಮಾಡಿಬಿಟ್ರೆ ನಮ್ಗೆ ದುಃಖ ಆಗುತ್ತೆ. ಅದಕ್ಕೆ ನಾವೀಗೇನು ಮಾಡಬೇಕು, ಯಾರು ನಾವು ಮೋಸ ಮಾಡಲ್ವಲ್ಲ ಅಂಥ ವ್ಯಕ್ತಿ ಹತ್ರ ನಾವು ಹೋಗಬೇಕು. ಈ ಪ್ರಪಂಚ ಎಲ್ಲರೂ ಮೋಸ ಮಾಡ್ತೀವಿ. ಆ್ಯಕ್ಚುಲಿ ನಾವೆಲ್ಲ ಎಲ್ಲರೂ ಕೂಡ ಮೋಸ ಮಾಡ್ತೀವಿ, ಸುಳ್ಳು ಹೇಳ್ತೀವಿ. ನಾವು ಮೋಸ ಮಾಡಿದ್ದೇವೆ, ನಮ್ಮ ಜೀವನ ಮಾಡಿದೆ ತಾನೆ. ಸುಳ್ಳು ಹೇಳಿದ್ದೇವೆ ಇಲ್ವ? ನಾವು ಹೇಳಿದ್ದೇವೆ, ಎಲ್ಲರೂ ನಾವು ಸುಳ್ಳು ಹೇಳಿರ್ತೀವಿ. ಆ್ಯಕ್ಚುಲಿ ಅದಕ್ಕೆ ನಾವೆಲ್ಲ ಬದ್ಧಾತ್ಮರು ಅಂತ ಹೇಳ್ತಾರೆ. ಬದ್ಧಾತ್ಮರು ಅಂತ ಹೇಳಿದ್ರೆ ಸುಳ್ಳು ಹೇಳ್ತೀವಿ, ಮೋಸ ಮಾಡ್ತೀವಿ, ಸರಿ ನಮಗೆ ಗೊತ್ತಾಗಲ್ಲ. ಮತ್ತು ನಾವು ಯಾವಾಗಲೂ ಮಾಯನಲ್ಲಿರ್ತೀವಿ, ಭ್ರಮೆನಲ್ಲಿರ್ತೀವಿ. ದೇಹನೇ ಎಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಆ್ಯಕ್ಚುಲಿ ದೇಹನೇ ಎಲ್ಲ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದಕ್ಕೆ ನಾವು ಶಾಸ್ತ್ರದಿಂದ ತಿಳುವಳಿಕೆ ಪಡೆದವರು
ಶುದ್ಧಿ ಆಗುತ್ತೆ. ನಮ್ಮ ಮನಸ್ಸು ಬುದ್ಧಿ ಇದರಲ್ಲಿ ಶುದ್ಧಿ ಆಗುತ್ತೆ. ಹರೇ ಕೃಷ್ಣ ಜಪ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮನಸ್ಸು ಶುದ್ಧಿ ಆಗುತ್ತೆ. ಶಾಸ್ತ್ರ ಓದೋದ್ರಿಂದ ನಮ್ಮ ಬುದ್ಧಿ ಶುದ್ಧಿ ಆಗುತ್ತೆ. ಈಗಿರೋ ಬುದ್ಧಿ ಅವಿಶುದ್ಧ ಬುದ್ಧಿ, ಈಗಿರೋ ಬುದ್ಧಿ ಅದು ಭೌತಿಕವಾದಂಥ ಬುದ್ಧಿ. ಆ ಬುದ್ಧಿ ಶುದ್ಧಿ ಆಗುತ್ತೆ ಶಾಸ್ತ್ರ ಓದೋದ್ರಿಂದ. ಅದಕ್ಕೆ ನಾವು ದಿನ ಓದಬೇಕು ಭಗವದ್ಗೀತಾ. ಅವಾಗ ನಮಗೆ ಗೊತ್ತಾಗುತ್ತೆ ನಾವು ಯಾರು ಅಂತ. ಇಲ್ಲ ಮತ್ತೆ ನಾವು ಮರ್ತೋಗ್ಬಿಡ್ತೀವಿ, ಮತ್ತು ದೇಹದ ತಿಳ್ಕೊಂಡ್ಬಿಟ್ಟು ಮತ್ತೆ ದೇಹದ ಆಕರ್ಷಣೆಗೆ ಒಳಗಾಗ್ಬಿಡ್ತೀವಿ ನಾವು ಆ್ಯಕ್ಚುಲಿ. ಸೊ ಅದಕ್ಕೆ ನಾವು ದಿನ ಕೇಳೋದ್ರಿಂದ, ಭಗವದ್ಗೀತೆ ಓದೋದ್ರಿಂದ ಮತ್ತು ಹರೇ ಕೃಷ್ಣ ಜಪ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ನಾವು ದೇಹ ಅಲ್ಲ ಆತ್ಮ ಅಂತ. ಆತ್ಮಕ್ಕೆ ನಾವು ಆಹಾರ ಕೊಡಬೇಕು ಅಂತ ಗೊತ್ತಾಗುತ್ತೆ. ಇಲ್ಲ ಬರೀ ನಾವು ದೇಹಕ್ಕೆ ಆಹಾರ ಕೊಡ್ತಾ ಇರ್ತೀವಿ, ಆತ್ಮ ಅದು ಆಹಾರ ಕೊಡೋಲ್ಲ ಆ್ಯಕ್ಚುಲಿ. ಸೊ ಆತ್ಮ ಅದು ದುಃಖನ ಅನುಭವಿಸುತ್ತೆ. ದುಃಖ ಅಂದರೆ ಆತ್ಮ ಒಂದು ಶರೀರ ಬಿಡುತ್ತೆ, ಇನ್ನೊಂದು ಶರೀರಕ್ಕೆ ಹೋಗುತ್ತೆ. ತದಾ ದೇಹಾಂತರ ಪ್ರಾಪ್ತಿ ಅಂತ ಬೇರೆ ಬೇರೆ ಥರ ಶರೀರ ಪಡೀತಾ ಇರುತ್ತೆ ಆತ್ಮ ಆ್ಯಕ್ಚುಲಿ. ಸೊ ಅದಕ್ಕೆ ನಾವು ಈ ಜನ್ಮದಲ್ಲಿ ಏನು ಮಾಡಬೇಕು, ಆತ್ಮಕ್ಕೆ ಆಹಾರ ಕೊಡಬೇಕು ಆ್ಯಕ್ಚುಲಿ. ಅದು ಭಗವಂತನ ಭಕ್ತಿ ಸೇವೆ ಮಾಡೋದ್ರಿಂದ ಇದು ನಿಜವಾಗಿ ಆತ್ಮಕ್ಕೆ ಆಹಾರ ಆ್ಯಕ್ಚುಲಿ. ದೇಹಕ್ಕೆ ನೋಡಿ, ನೀವು ಊಟ ಎಷ್ಟೊತ್ತು ಮಾಡ್ತೀರಾ ಹೇಳಿ? ಊಟ ಎಷ್ಟೊತ್ತು ಮಾಡ್ತೀರಾ? 1 ಅವರ್ ಮಾಡ್ತೀರಾ? 1 ಅವರ್ ಜಾಸ್ತಿ ಅಂದರೆ 24 ಗಂಟೆ ಊಟ ಮಾಡೋಕ್ಕಾಗುತ್ತಾ? ಆಗಲ್ಲ. ಆದರೆ 24 ಗಂಟೆ ನಾವು ಜಪ ಮಾಡ್ಬೋದು, ಕೃಷ್ಣನ ಭಗವದ್ಗೀತೆ ಓದ್ಬೋದು 24 ಗಂಟೆ. ಆದರೆ ನಾವು ಅಷ್ಟು ನಿದ್ದೆ ಮಾಡೋಕ್ಕಲ್ಲ, ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕೀಗ, ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಕಿದ ಸಮಯ ನಾವು ಆತ್ಮ ಬಗ್ಗೆ ನಾವು ಯೂಸ್ ಮಾಡಿ, ಆತ್ಮದ ಬಗ್ಗೆ ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋಕೆ ನಾವು ಸಮಯನ ಯೂಸ್ ಮಾಡಬೇಕಂತೆ ಆ್ಯಕ್ಚುಲಿ. ನೋಡಿ, ಎಲ್ಲಿ ಯಾರು ಕೂಡ ಈ ನಮ್ಮ ನಾವು ಯಾರು ಅಂತ ಯಾರು ಹೇಳ್ತೀವಿ, ನಮ್ಮ ಅಪ್ಪ ಅಮ್ಮ ಕೂಡ ನಮ್ಗೆ ಯಾರು ಅಂತ ಹೇಳಿಲ್ಲ ನಮ್ಗೆ ಆ್ಯಕ್ಚುಲಿ. ಅಂದರೆ ಎಲ್ಲರೂ ನಮಗೆ ಏನೂ ಗೊತ್ತಿಲ್ಲ ಏನು ನಾವು ಯಾರು ಅಂತ. ಪ್ರಭುಪಾದರು ಮಾತ್ರ ನಮ್ಗೆ ಹೇಳ್ತಾ ಇರೋದು ನಾವು ಇದೆಯಾ ಆತ್ಮ ಅಂತ. ಯಾರೂ ಹೇಳಿಲ್ಲ, ನಮ್ಮ ಅಪ್ಪ ಅಮ್ಮ ಹೇಳಿಲ್ಲ, ಸ್ಕೂಲಲ್ಲಿ ಹೇಳಿಲ್ಲ, ಯಾರೂ ಹೇಳಿಲ್ಲ. ಕೃಷ್ಣ ಮಾತ್ರ ಪ್ರಭುಪಾದ ನಮ್ಗೆ ಹೇಳ್ತೀವಿ ನಾವು ಯಾರು ಅಂತ. ಅದಕ್ಕೆ ನಾವು ಯಾರು ಅಂತ ಅರ್ಥ ಮಾಡ್ಕೋಬೇಕು. ನಾವು ದೇಹ ಆತ್ಮ ಅಂತ ನಾವು ಅರ್ಥ ಮಾಡ್ಕೋಬೇಕು. ಪ್ರಜ್ಞೆ ಶುದ್ಧಿ ಇಲ್ಲದೇ ಇರೋದ್ರಿಂದ ನಾನು ಬೇರೆ ಬೇರೆ ಥರ ಶರೀರ ಪಡಿತಾ ಇದ್ದೀನಿ ಮತ್ತು ದುಃಖ ಅನುಭವಿಸ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಅದಕ್ಕೆ ಈ ಜನ್ಮ ನಾವೇನು ಪ್ರಜ್ಞೆನ ನಾವು ಶುದ್ಧಿ ಮಾಡ್ಕೋಬೇಕು. ಅದೇ ಭಕ್ತಿಯುತ ಸೇವೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಕೃಷ್ಣನ ಬಗ್ಗೆ ಚೆನ್ನಾಗಿ ನಾವು ಕೇಳಬೇಕು. ಶ್ರವಣ ಮಾಡಿದಾಗ ನಮಗೆ ತಿಳುವಳಿಕೆ ಬರುತ್ತೆ ಅಂತ ಆ್ಯಕ್ಚುಲಿ. ನಾವು ಶ್ರವಣ ಮಾಡಿಲ್ಲ ಅಂದರೆ ಏನಾಗುತ್ತೆ, ತಪ್ಪು ತಿಳುವಳಿಕೆ ಬರುತ್ತೆ. ನಾವು ತಪ್ಪು ಮಾಡ್ತೀವಿ ಮತ್ತು ದೇಹ ಅಂದ್ಕೊಂಡ್ಬಿಡ್ತೀವಿ ಆ್ಯಕ್ಚುಲಿ. ಸೊ ನಾವು ಶ್ರವಣ ಚೆನ್ನಾಗಿ ಮಾಡಿದವಾಗ ನಮಗೆ ತಿಳುವಳಿಕೆ ಬರುತ್ತೆ, ನಾವು ದೇಹ ಅಲ್ಲ ಆತ್ಮ ಅನ್ನೋ ಪ್ರಜ್ಞೆ ನಮ್ಗೆ ಬರುತ್ತೆ. ಸೊ ಅದಕ್ಕೆ ಈ ಜನ್ಮ ನಾವೇನು ಮಾಡಬೇಕು, ಪ್ರಜ್ಞೆನ ಶುದ್ಧಿ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡಬೇಕು. ಪ್ರಜ್ಞೆ ಶುದ್ಧಿ ಆದವಾಗ, ಕೃಷ್ಣ ಪ್ರಜ್ಞೆ ಆದವಾಗ ನಾವು ಕೃಷ್ಣ ಹತ್ರ ಹೋಗ್ತೀವಿ. ಎಲ್ಲಿವರೆಗೂ ನಾವು ಕೃಷ್ಣ ಹತ್ರ ಹೋಗಲ್ಲ ಅಲ್ಲಿವರೆಗೆ 84 ಲಕ್ಷ ಜೀವಿಗಳಿದ್ದಾರಲ್ಲ, ಯಾವ್ದಾರು ಶರೀರ ಪಡಿತಾ ಇರ್ತೀವಿ ಆ್ಯಕ್ಚುಲಿ. ಮೀನಾಗ್ಬಿಡ್ತೀವಿ, ಅಥವಾ ಕ್ರಿಮಿಕೀಟಗಳಾಗ್ಬಿಡ್ತೀವಿ, ಅಥವಾ ಗಿಡಗಳಾಗ್ಬಿಡ್ತೀವಿ, ಪಕ್ಷಿಗಳಾಗ್ಬಿಡ್ತೀವಿ. ಏನೇನೋ ಶರೀರ ಪಡೆದು ನಾವು ಇಲ್ಲಿ ದುಃಖ ಅನುಭವಿಸ್ತಾ ಇರ್ತೀವಿ ಆ್ಯಕ್ಚುಲಿ. ಸೊ ಅದಕ್ಕೆ ನಾವು ಭೌತಿಕ ಪ್ರಜ್ಞೆ ನಾವು ಆಧ್ಯಾತ್ಮಿಕ ಪ್ರಜ್ಞೆ ಆಗಿ ಮಾಡಬೇಕು. ಅದೇ ಕೃಷ್ಣ ಪ್ರಜ್ಞೆ ಅಂತ. ಪ್ರಜ್ಞೆ ಇದೆ, ಆದರೆ ಈಗೇನು ಮಾಡಬೇಕು ನಾವು ಅದನ್ನು ಪ್ರಜ್ಞೆನ ಏನು ಮಾಡಬೇಕು, ಪ್ರಜ್ಞೆನ ಶುದ್ಧ ಮಾಡಬೇಕು. ಶುದ್ಧ ಮಾಡೋ ರೀತಿ ಯಾವುದು? ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಅಂದರೆ ಏನರ್ಥ, ಯಾವಾಗಲೂ ಕೃಷ್ಣನ ಬಗ್ಗೆ ಚಿಂತೆ, ಅದೇ ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಾರೆ. ಯಾವಾಗ ಕೃಷ್ಣನ ಬಗ್ಗೆ ಚಿಂತೆ ಮಾಡಬೇಕು, ಅದು ಕೃಷ್ಣ ಪ್ರಜ್ಞೆ. ಇದು ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಸೊ ಇದು ಮಾಡಲಿಲ್ಲ ಅಂದರೆ ನಾವೇನಾಗುತ್ತೆ, ಮತ್ತೆ ನಾವು ಪ್ರಾಣಿಗಳ ಥರ ಇರ್ತೀವಿ, ಮತ್ತೆ ನಾವು ಪ್ರಾಣಿಗಳಾಗ್ಬಿಡ್ತೀವಿ ಆ್ಯಕ್ಚುಲಿ. ಸತ್ತೋ ಟೈಮ್ನಲ್ಲಿ ನಮ್ಗೆ ಗೊತ್ತಿಲ್ಲ ಯಾವ ಥರ ಶರೀರ ಸಿಗುತ್ತೆ ಅಂತ. ಸೊ ಅದಕ್ಕೆ ಈ ಜನ್ಮದಲ್ಲಿ ನಾವು ಮನಸ್ಸು, ಬುದ್ಧಿ, ಅಹಂಕಾರ ಇದೆ ನಾವು ಶುದ್ಧಿ ಮಾಡಬೇಕಂತೆ ಆ್ಯಕ್ಚುಲಿ. ಈಗ ಮನಸ್ಸಿದೆ ನೋಡೋಕ್ಕಾಗಲ್ಲ, ಬುದ್ಧಿ ಇದೆ ನೋಡೋಕ್ಕಾಗಲ್ಲ, ಅಹಂಕಾರ ನೋಡೋಕ್ಕಾಗಲ್ಲ. ಈ 3 ನಾವು ಶುದ್ಧಿ ಮಾಡಿದವಾಗ ನಮಗೆ ಆಧ್ಯಾತ್ಮಿಕ ಶರೀರ ಸಿಗುತ್ತೆ ಅಂತೆ ಆ್ಯಕ್ಚುಲಿ. ಸೊ ಮನಸ್ಸು ಶುದ್ಧಿ ಆಗುತ್ತೆ ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋ ಮನಸ್ಸು ಶುದ್ಧಿ ಆಗುತ್ತೆ ಅಂತೇಳಿ. ಬುದ್ಧಿ ಹೆಂಗೆ ಶುದ್ಧಿ ಆಗುತ್ತೆ ಅಂದರೆ ಶಾಸ್ತ್ರಜ್ಞಾನವನ್ನು. ಮತ್ತು ಅಹಂಕಾರ ಅಂದರೆ ನಾನೇ ದೇಹ ಅಂತ, ಅದು ಅಹಂಕಾರ ಆ್ಯಕ್ಚುಲಿ. ನಾನು ದೇಹ ಅಲ್ಲ ಅಂತ ತಿಳ್ಕೊಳ್ತೀನಿ, ಅದು ನಿಜವಾದ ಅಹಂಕಾರ, ಅದು ನಿಜವಾದ ಪ್ರಜ್ಞೆ ಅಂತಾರೆ. ಸೊ ಈ 3 ನಾವು ಶುದ್ಧಿ ಮಾಡಬೇಕು ಆ್ಯಕ್ಚುಲಿ. ಈ 3 ಶುದ್ಧಿ ಮಾಡಿದವಾಗ ನಮಗೆ ನಮ್ಮ ನಿಜವಾದ ಶರೀರ, ಆಧ್ಯಾತ್ಮಿಕ ಶರೀರ ನಮ್ಗೆ ಸಿಗುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ಈ ಮನುಷ್ಯ ಜನ್ಮದ ನಮ್ಮ ಮುಖ್ಯವಾದ ಉದ್ದೇಶ ಅಂತ ಹೇಳಿ ನಾವು ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಳ್ಳೋದು ಆ್ಯಕ್ಚುಲಿ. ಸೊ ಕೃಷ್ಣ ಪ್ರಜ್ಞೆ ನಾವು ಬೆಳೆಸ್ಕೊಂಡವಾಗ ನಾವು ಸತ್ರು ಕೂಡ ನಮಗೆ ಇನ್ನೊಂದು ಮನುಷ್ಯ ಶರೀರ ನಮಗೆ ಸಿಗುತ್ತೆ ಆ್ಯಕ್ಚುಲಿ. ಅಕಸ್ಮಾತ್ ನನಗೆ ಕೃಷ್ಣ ಹತ್ರ ಹೋಗಲಿಲ್ಲ ಅಂದರೂ ಕೂಡ ಇನ್ನೊಂದು ಮನುಷ್ಯ ಶರೀರ ನಮಗೆ ಸಿಗುತ್ತೆ. ನಾವು
ಕೃಷ್ಣ ಪ್ರಜ್ಞೆ ಮಾಡಲಿಲ್ಲ, ಭಕ್ತಿ ಮಾಡಲಿಲ್ಲ ಅಂದರೆ ಮತ್ತೇನು ಪ್ರಾಣಿಗಳಾಗ್ಬಿಡ್ತೀವಿ ಆ್ಯಕ್ಚುಲಿ. ಸೊ ಈಗ ನೋಡ್ತೀವಿ ಜನಗಳೆಲ್ಲ ಈಗ ಅವರು ಪ್ರಾಣಿಗಳ ಥರ ಬರ್ತಾರೆ. ನೆಕ್ಸ್ಟ್ ಮತ್ತೆ ಅವರು ಪ್ರಾಣಿಗಳು, ಮತ್ತೆ ಅವರಿಗೆ ಮನುಷ್ಯ ಜನ್ಮ ಬರೋದಿಲ್ಲ ಆ್ಯಕ್ಚುಲಿ. ಅದೇ ಕೃಷ್ಣ ಹೇಳಿದ್ದು ನೇಹ ವಿಕ್ರಮಾಶ್ರುತಿ ಸ್ವಲ್ಪಮಯ ಅಭಿದ್ಯತೆ ಸ್ವಲ್ಪಮಪ್ಯಶ ಧರ್ಮಸ್ಯ ತ್ರಾಯತೋ ಮಹತೋ ಭಯ. ಅಂದರೆ ಸ್ವಲ್ಪ ಭಕ್ತಿತ ಸೇವೆ ಮಾಡಿದ್ರೂ ಕೂಡ ಮುಂದಿನ ಜನ್ಮ ನಮಗೆ ಮನುಷ್ಯ ಶರೀರ ಸಿಗುತ್ತೆ ಆ್ಯಕ್ಚುಲಿ. ಸೊ ಮನುಷ್ಯ ಶರೀರ ಇದ್ದಾಗ ನಮಗೆ ಈ ಕೃಷ್ಣ ಬಗ್ಗೆ ಕೇಳಿಕ್ಕೆ ನಮ್ಗೆ ಆಸಕ್ತಿ ಇರುತ್ತೆ, ಅವಕಾಶ ಇರುತ್ತೆ ಆ್ಯಕ್ಚುಲಿ. ಭಗವದ್ಗೀತೆ ಓದಲಿಕ್ಕೆ, ಶಾಸ್ತ್ರಗಳು ಓದಲಿಕ್ಕೆ ನಮ್ಗೆ ಅವಕಾಶ ಇರುತ್ತೆ. ಪ್ರಾಣಿಗಳಿಗಾದರೆ ನಮಗೆ ಸಿಗುತ್ತೆ. ಸೊ ಜನರಿಗೆ ಇದೆಲ್ಲ ಗೊತ್ತೇ ಇಲ್ಲ ಆ್ಯಕ್ಚುಲಿ, ಅವರಿಗೆ ತಿಳುವಳಿಕೆ ಇಲ್ಲ. ಅದಕ್ಕೆ ಅವರು ಪ್ರಾಣಿಗಳ ಥರ ಜೀವನ ಮಾಡ್ತಾರೆ. ಈ ಜನ್ಮದಲ್ಲಿ ಅವರಿಗೆ ಸುಖ ಶಾಂತಿ ಅನ್ನೋದಿಲ್ಲ, ಮುಂದಿನ ಜನ್ಮದಲ್ಲಿ ಕೂಡ ಅವರಿಗೆ ಅದೇ ನರಕ ಆಗುತ್ತೆ. ಸೊ ಅದಕ್ಕೆ ನಾವು ನಮ್ಮ ಅದೃಷ್ಟ ಈಗ ನಮಗೆ ಕೃಷ್ಣ ಪ್ರಜ್ಞೆ ಸಿಕ್ಕಿರುತ್ತೆ ಆ್ಯಕ್ಚುಲಿ. ಇಲ್ಲ ನಾವು ಕೂಡ ಅವ್ರ ಥರ ಜೀವನದ ಗುರಿ ಇಲ್ಲದೆ ನಾವು ಬದುಕ್ತಾ ಇದ್ವಿ ಆ್ಯಕ್ಚುಲಿ. ಪ್ರಾಣಿಗಳಿಗೆ ನೋಡಿ ಜೀವನದ ಗುರಿ ಅಂತ ಏನಿಲ್ಲ. ಪ್ರಾಣಿಗಳು ಕೂಡ ನಿಮ್ಮ ಜೀವನ ಗುರಿ ಅಂತ ಏನಂತ ಕೇಳಿ ಹೇಳುತ್ತೆ, ಏನೋ ಗುರಿ ಇದೆಯಾ ಪ್ರಾಣಿಗಳಿಗೆ. ಸೊ ಅದೇ ಥರ ಯಾರು ಕೃಷ್ಣ ಪ್ರಜ್ಞೆ ಅವರೆಲ್ಲ ಗುರಿ ಇಲ್ಲ ಜೀವನದಲ್ಲಿ ಅವರಿಗೆ. ಜೀವನ ಎಲ್ಲಿ ಹೋಗ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ನಾವು ಭಗವದ್ಗೀತೆ ಓದೋದ್ರಿಂದ ನಮಗೆ ಜೀವನದ ಉದ್ದೇಶ ಏನು ನಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಜೀವನದ ಉದ್ದೇಶ ಕೃಷ್ಣ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಕೃಷ್ಣ ಅದೇ ಜೀವನದ ಉದ್ದೇಶ ಅಂತ. ಸೊ ಅದಕ್ಕೆ ನಾವು ಭಕ್ತಿದ ಸೇವೆ ಮಾಡೋದ್ರಿಂದ ಶ್ರವಣ, ಕೀರ್ತನ, ವಿಷ್ಣು ಸ್ಮರಣ, ಪಾದಸಿ ಇದೆಲ್ಲ ಮಾಡ್ತಾರೆ. ಶ್ರವಣ ಮುಖ್ಯವಾಗಿ ಶ್ರವಣ ಅಂತ ಹೇಳ್ತಾರೆ. ತಿಳುವಳಿಕೆಗೆ ಶ್ರವಣ ಭಾಳ ಮುಖ್ಯ ಅಂತ ಹೇಳ್ತಾರೆ. ಸೊ ನಾವು ಚೆನ್ನಾಗಿ ಕೇಳಿದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೀವಿ ಆ್ಯಕ್ಚುಲಿ. ಸೆರೆ ಕೇಳಿ ಸರಿ ಜಪ ಮಾಡಿ ಸರ ನಾವು ಮಾಡಲಿಲ್ಲ ಅಂತೇಳಿ ಸೆರೆ ಕೇಳಲಿಲ್ಲ ಅಂದರೆ ನಾವು ಕೃಷ್ಣ ಪ್ರಜ್ಞೆಯಿಂದ ಹೋಗ್ಬಿಡ್ತೀವಿ ಆ್ಯಕ್ಚುಲಿ. ಕೃಷ್ಣ ಪ್ರಜ್ಞೆಯಲ್ಲಿ ಇರೋಕ್ಕಾಗಲ್ಲ. ಅದಕ್ಕೆ ಶ್ರವಣ ಅಂದರೆ ನಾಮಸ್ಮರಣೆ, ದಿನ ನಾಮಸ್ಮರಣೆ ಅಂದರೆ ಭಗವದ್ಗೀತೆ ಶ್ರವಣ ಮಾಡೋದ್ರಿಂದ ನಾವು ಸ್ಟಡಿಯಾಗಿರ್ತೀವಿ ಕೃಷ್ಣ ಪ್ರಜ್ಞೆಯಲ್ಲಿ ಆ್ಯಕ್ಚುಲಿ. ನಾವು ಸ್ಥಿರವಾದ ಮನಸ್ಸು, ಸ್ಥಿರವಾದ ಬುದ್ಧಿ ನಮಗೆ ಬರುತ್ತೆ ಆ್ಯಕ್ಚುಲಿ. ಸೊ ಈಗ ನಮಗೆ ಸ್ಥಿರವಾದ ಮನಸ್ಸಿಲ್ಲ, ಸ್ಥಿರವಾದ ಬುದ್ಧಿ ಇಲ್ಲ, ಅದಕ್ಕೆ ನಮಗೆ ಶಾಂತಿ ಅನ್ನೋದಿಲ್ಲ, ಅದಕ್ಕೆ ನಮ್ಗೆ ಸುಖ ಅನ್ನೋದಿಲ್ಲ. ಸೊ ನಾವು ಪ್ರಭುಪಾದ ಪುಸ್ತಕ ಓದೋದ್ರಿಂದ ನಮಗೂ ಭಗವಂತನಿಗೂ ಸಂಬಂಧ ನಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಸೊ ನಾವು ಭಗವಂತನ ಸೇವೆ ಮಾಡಿದವಾಗ ನಮ್ಮ ಮನಸ್ಸು ಕೂಡ ಸ್ಥಿರ ಆಗುತ್ತೆ, ಬುದ್ಧಿ ಕೂಡ ಸ್ಥಿರ ಆಗುತ್ತೆ. ಸೊ ಮನಸ್ಸು ಸ್ಥಿರವಾದಾಗ, ಬುದ್ಧಿ ಸ್ಥಿರವಾದಾಗ ನಮಗೆ ಶಾಂತಿ ಬರುತ್ತೆ. ಶಾಂತಿ ಬಂದಾಗ ನಮಗೆ ಸುಖ ಬರುತ್ತೆ. ಸೊ ಅದಕ್ಕೆ ನಾವು ಇಷ್ಟು ಸುಖವಾಗಿರ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಗೆ ಗೊತ್ತಿಲ್ಲ ಎಲ್ಲಿ ಸುಖ ಸಿಗುತ್ತೆ ಅಂತ. ಸೊ ಸುಖ ಅಂತ ಹೇಳಿದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲೇ ನೆಮ್ಮದಿ. ಈ ನೆಮ್ಮದಿ ನಮ್ಗೆ ಯಾರು ನಾವು ಸಂಪಾದನೆ ಮಾಡೋಕ್ಕಾಗಲ್ಲ. ನೆಮ್ಮದಿನ ಮತ್ತು ಸಮಯನ ನಾವು ಸಂಪಾದನೆ ಮಾಡೋಕ್ಕಾಗಲ್ಲಂತೆ. ಅದು ನೆಮ್ಮದಿ ಕೃಷ್ಣ ಮಾತ್ರ ನೆಮ್ಮದಿ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆ್ಯಕ್ಚುಲಿ. ಬೇರೆ ಯಾರು ನಮಗೆ ಮನಸ್ಸಿಗೆ ನೆಮ್ಮದಿ ಕೊಡೋಕ್ಕಾಗಲ್ಲ. ಸೊ ಈಗ ನೆಮ್ಮದಿ ಇಲ್ಲ, ನಮಗೆ ಎಲ್ಲ ಇದ್ದರೂ ಕೂಡ ನಮಗೆ ತೃಪ್ತಿ ಅನ್ನೋದಿಲ್ಲ. ಈಗ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಊಟ ಮಾಡೋಕ್ಕಾಗುತ್ತಾ? ಈಗ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಮೇಲೆ ಎಲ್ಲ ಇದ್ದರೂ ಕೂಡ ಏನು ಪ್ರಯೋಜನ? ಹೌದು ತಾನೆ? ಸೊ ಅದಕ್ಕೆ ನಾವು ನೆಮ್ಮದಿ ಹುಡುಕ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಅವನು ಕೃಷ್ಣ ಹತ್ರ ಬಂದವಾಗ ನಮಗೆ ಆ ನೆಮ್ಮದಿ ನಮಗೆ ಸಿಗುತ್ತೆ ಆ್ಯಕ್ಚುಲಿ. ಆ ಭಯ ಅನ್ನೋದು ಹೋಗುತ್ತೆ ಆ್ಯಕ್ಚುಲಿ. ನಾವು ಯಾವಾಗಲೂ ಏನಾದರೂ ಒಂದು ಆತಂಕದಲ್ಲಿ, ಭಯದಲ್ಲಿ ಇರ್ತೀವಿ ಆ್ಯಕ್ಚುಲಿ. ಭಯಂ ದ್ವಿತೀಯ ನಿಭೀಷಣ ಭಾಗವತ ಹೇಳುತ್ತೆ. ನಾವು ಯಾಕೆ ಭಯದಲ್ಲಿರ್ತೀವಿ ಅಂತ ಹೇಳಿದ್ರೆ ಭಗವಂತನ ಮರ್ತಿರೋದ್ರಿಂದ, ವಿಸ್ಮೃತಿ ಅಂದರೆ ಭಗವಂತನ ವಿಸ್ಮರಣೆಯಲ್ಲಿರೋದ್ರಿಂದ ನಾವು ಯಾವಾಗಲೂ ಒಂದು ಭಯದಲ್ಲಿ, ಯಾವುದೋ ಒಂದು ಆತಂಕದಲ್ಲಿ, ಯಾವುದೇ ಒಂದು ದುಃಖದಲ್ಲಿ ನಾವು ಇರ್ತೀವಿ ಆ್ಯಕ್ಚುಲಿ. ಸೊ ನಾವು ಎಲ್ಲ ದುಃಖ, ಭಯ ಮತ್ತು ಆತಂಕ ಮುಕ್ತರಾಗಬೇಕು ಅಂದರೆ ನಾವು ಕೃಷ್ಣ ಪ್ರಜ್ಞೆ ಬೆಳೆಸ್ಕೊಳ್ಳೋದೇ ನಮ್ಮ ಎಲ್ಲ ಇದಕ್ಕೂ ಸಮಸ್ಯೆಗೆ ಪರಿಹಾರ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಬೇರೆ ಪರಿಹಾರ ಇಲ್ಲ ಆ್ಯಕ್ಚುಲಿ. ಕೃಷ್ಣ ಕೊಟ್ಟಿರೋದೇ ಪರಿಹಾರ. ಬೇರೆ ಯಾರು ನಮ್ಮ ಪರಿಹಾರ ಕೊಡ, ನಮ್ಮ ಸಮಸ್ಯೆಗೆ, ನಮ್ಮ ದುಃಖಕ್ಕೆ ಯಾರೂ ಏನೂ ಪರಿಹಾರ ಕೊಡೋಕ್ಕಾಗಲ್ಲ. ಅದಕ್ಕೆ ಅರ್ಜುನ ಹೇಳ್ತಾನಲ್ಲ, ಈಗ ನನಗೆ ಬಂದಿರೋ ದುಃಖ ನೀನು ಬಿಟ್ಟು ಬೇರೆ ಯಾರೂ ಪರಿಹಾರ ಮಾಡೋಕ್ಕಾಗಲ್ಲ ಅಂತ ಅರ್ಜುನ ಹೇಳ್ತಾನೆ. ಸೊ ಅದೇ ಥರ ನಮಗೆ ಬಂದಿರೋ ದುಃಖ ಅವ್ನು ಮಾತ್ರ ಪರಿಹಾರ ಮಾಡಬೇಕು, ಬೇರೆ ಯಾರು ಅದನ್ನು ಪರಿಹಾರ ಮಾಡೋಕ್ಕಾಗಲ್ಲ. ಯಾಕೆ ಬೇರೆಯವ್ರು ಪರಿಹಾರ ಮಾಡೋಕ್ಕಾಗಲ್ಲ? ನನಗೆ ಬಂದಿರೋ ದುಃಖ ಯಾಕೆ ನೀವು ಪರಿಹಾರ ಮಾಡೋಕ್ಕಾಗಲ್ಲ? ದುಃಖದಲ್ಲಿದ್ದೀವಿ. ಒಂದು ನಿಮಗೆ ಗೊತ್ತಾಗಲ್ಲ ನನ್ನ ದುಃಖ ಏನು ಅಂತ.
ದುಃಖ ಏನು ಅಂತಲೇ ಪರಿಹಾರ ಮಾಡ್ಬೋದಲ್ಲ, ನನ್ನ ದುಃಖ ಇವಾಗ ಗೊತ್ತಾಗಲ್ಲ. ಆದರೆ ಕೃಷ್ಣ ಪರಮಾತ್ಮನಾಗಿ ಇರೋದ್ರಿಂದ ಅವನಿಗೆಲ್ಲ ಗೊತ್ತಿರುತ್ತೆ. ನಮ್ಮ ದುಃಖ ಸುಖ ಗೊತ್ತಿಗೆ ಅವನಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಯಾವಾಗ ಪರಮಾತ್ಮನ ಕಡೆ ಮುಖ ಮಾಡ್ತೀವಿ ಆವಾಗ ನಮ್ಮ ಎಲ್ಲ ದುಃಖದಿಂದ ನಾವು ಪರಿಹಾರ, ಇಲ್ಲಾಂತ ಏನು ಪರಿಹಾರ ಇಲ್ಲ, ಇದೊಂದೇ ಪರಿಹಾರ ಆ್ಯಕ್ಚುಲಿ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಅರ್ಜುನ ಕೃಷ್ಣನ ಕಡೆ ಮುಖ ಮಾಡಿದ್ದಾನೆ, ಅವನಿಂದ ಕೇಳಿ ತಿಳ್ಕೊತಾ ಇದ್ದಾನೆ, ಇದರಿಂದ ಅವನೆಲ್ಲ ದುಃಖದಿಂದ ಅವನು ಪರಿಹಾರ ಕಂಡುಕೊಳ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಕೂಡ ನಾವೇನು ಮಾಡಬೇಕೀಗ, ನಮ್ಮ ದುಃಖ ಹೋಗ್ಬೇಕಾ ಬೇಡವಾ? ದುಃಖದಲ್ಲೇ ಇರಬೇಕಾ? ನೋಡಿ, ನಾವು ದುಃಖದಲ್ಲೇ ಸತ್ತರೆ ಮತ್ತೆ ದುಃಖ ಬರುತ್ತೆ ನಮ್ಗೆ ಆ್ಯಕ್ಚುಲಿ. ದುಃಖವಾದ ಶರೀರ ನಮಗೆ ಸಿಗುತ್ತೆ ಆ್ಯಕ್ಚುಲಿ. ಅದಕ್ಕೆ ನಾವು ಸಾಯೋ ಟೈಮ್ನಲ್ಲಿ ದುಃಖದಿಂದ ಸಾಯಬಾರ್ದು, ಕೃಷ್ಣ ಕೃಷ್ಣ ಅಂತ ಸಾಯಬೇಕು. ಸೊ ಅದಕ್ಕೆ ನಾವೇನು ಮಾಡ್ಬೇಕು, ನಮ್ಮದೆಲ್ಲ ದುಃಖ ಮತ್ತು ಸಮಸ್ಯೆಗೆ ಪರಿಹಾರ ಅಂದರೆ ಏನು ಮಾಡ್ಬೇಕು ನಾವೀಗ? ಏನು ಮಾಡ್ಬೇಕು ನಾವೀಗ? ಕೃಷ್ಣ ಕಡೆ ಮುಖ ಮಾಡಬೇಕು, ಅವನಿಂದ ಕೇಳಿ ತಿಳ್ಕೊಬೇಕಂತೆ. ಸೊ ಎಲ್ಲಿಯೂ ನಾವು ಅವನಿಂದ ಕೇಳಿ ತಿಳ್ಕೊಳ್ಳಲ್ಲ, ನಮ್ಮ ದುಃಖಕ್ಕೆ ಪರಿಹಾರ ಅನ್ನೋದಿಲ್ಲ. ಯಾಕಂದರೆ ಯಾವ ಸೈಂಟಿಸ್ಟು ಯಾರು ನಮಗೆ ಪರಿಹಾರ ಕೊಡೋಕ್ಕಲ್ಲ. ನಮ್ಮ ಅಪ್ಪ ಅಮ್ಮ ಆಗಲಿ, ಎಜುಕೇಷನ್ ಆಗಲಿ, ಪ್ರೊಫೆಸರ್, ಸೈಂಟಿಸ್ಟ್ ಯಾರೂ ನಮ್ಮ ದುಃಖಕ್ಕೆ ಪರಿಹಾರ ಕೊಡೋಕ್ಕಾಗಲ್ಲ. ಅವ್ನು ಮಾತ್ರ ಪರಿಹಾರ ಕೊಡೋಕ್ಕೆ ಸಾಧ್ಯ. ಸೊ ಅದಕ್ಕೆ ನಾವು ಕೃಷ್ಣ ಕಡೆ ಮುಖ ಮಾಡಿದವಾಗ, ಅವರಿಂದ ಕೇಳಿ ತಿಳ್ಕೊಂಡವಾಗ ನಾವು ಎಲ್ಲ ದುಃಖದಿಂದ ನಾವು ಪರಿಹಾರ ಆಗ್ತೀವಿ ಅಂತ ಆ್ಯಕ್ಚುಲಿ. ನಾವೀಗ ಬೇರೆ ಬೇರೆ ಶರೀರ ಪಡೆದ್ಬಿಟ್ಟು ದುಃಖ ಅನುಭವಿಸ್ತಾ ಇದ್ದೀವಿ ಆ್ಯಕ್ಚುಲಿ. ಬೇರೆ ಥರ ದುಃಖ, ಬೇರೆ ಬೇರೆ ಥರ ಆತಂಕ, ಬೇರೆ ಬೇರೆ ಥರ ಭಯ, ಗೊಂದಲಗಳು. ಸೊ ಇದು ನಮ್ಮನ್ನು ದುಃಖ ಥರ ಮಾಡಿದೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾವೇನು ಮಾಡಬೇಕೀಗ, ನಮ್ಮ ಮನಸ್ಸನ್ನ ಕೃಷ್ಣನ ಕಡೆ ತಿರುಗಿಸ್ಬೇಕು. ಮನಸ್ಸು ಅದು ಹಠಮಾರಿ ಅನ್ನಂಗೆ ಬರೋದಿಲ್ಲ, ನಾವು ಬಲವಂತ ಕಂಟ್ರೋಲ್ ಮಾಡಬೇಕಂತ ಪ್ರಭುಪಾದ ಹೇಳ್ತಾರಲ್ಲ, ಮನಸ್ಸನ್ನು ಬಲವಂತ ಕಂಟ್ರೋಲ್ ಮಾಡಬೇಕು. ಕೇಳಬೇಕಾದ್ರೆ ನಿದ್ರೆ ಬರುತ್ತೆ, ತುಂಬ ಜನ ನಿದ್ರೆ ಬರ್ತಾ ಇದೆ ಈಗ. ಯಾಕಂದರೆ ಮನಸ್ಸು ಅಂದರೆ ಇನ್ನೂ ಗೊತ್ತಾಗಿಲ್ಲ, ಎಂಥ ಕಷ್ಟ ಗೊತ್ತಾಗ್ತಿರೋರು ಇನ್ನೂ ಅಜ್ಞಾನದಲ್ಲಿದ್ದಾರೆ ಅಂತ ಹೇಳಿ. ಇನ್ನೂ ಅಜ್ಞಾನದಲ್ಲಿರೋದ್ರಿಂದ ಇನ್ನೂ ಗೊತ್ತಾಗ್ತಿಲ್ಲ ಏನು ದುಃಖ. ಈಗ ಸಮಸ್ಯೆ ಗೊತ್ತಾದರೆ ಅದಕ್ಕೆ ಪರಿಹಾರ ತಗೋತೀವಲ್ಲ, ಸಮಸ್ಯೆ ಗೊತ್ತಾಗಲಿಲ್ಲ ಅಂದರೆ ಹಿಂಗೆ ಪರಿಹಾರ ಗೊತ್ತಾಗುತ್ತೆ. ಅದಕ್ಕೆ ನಾವು ಕೃಷ್ಣನ ಬಗ್ಗೆ, ನಮ್ಮ ಸಮಸ್ಯೆ ಏನು ತಿಳ್ಕೊಳ್ಳೋಕೆ ನಾವು ಕೃಷ್ಣನ ಬಗ್ಗೆ ಕೇಳಬೇಕು. ಸಮಸ್ಯೆಯಿಂದ ಹೊರಗೆ ಬರೋಕ್ಕಲ್ಲ, ಸಮಸ್ಯೆ ಏನು ನಮ್ಮನ್ನ ತಿಳ್ಕೊಳ್ಳೋಕ್ಕೆ ನಾವು ಕೃಷ್ಣ ಕೇಳಬೇಕಂತೆ ಆ್ಯಕ್ಚುಲಿ. ಕೃಷ್ಣ ದುಡ್ಡು ಕೊಡು ಏನು ನಮ್ಗೆ ಕೇಳ್ತಿಲ್ಲ ಕೃಷ್ಣ ನಮ್ಮ ಹತ್ರ ಏನು ಅದು ಕೊಡು ಇದು ಕೊಡು ಅಂತ ಏನು ಕೇಳ್ತಾ ಇದ್ದಾನೆ, ನನ್ನ ಬಗ್ಗೆ ಕೇಳು ಅಂತ ಕೃಷ್ಣ ಹೇಳ್ತಾನೆ ಅಷ್ಟೆ. ಸೊ ಅದಕ್ಕೆ ನಾವು ಆಸಕ್ತಿಯಿಂದ ಕೇಳಬೇಕು, ನಿದ್ರೆ ಮಾಡಬಾರ್ದು, ಆಸಕ್ತಿಯಿಂದ ಕೇಳಬೇಕು. ಯಾಕಂದರೆ ಶ್ರವಣ ನಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಅಂತ ಹೇಳ್ತಾರೆ. ನೀವು ಚೆನ್ನಾಗಿ ಕೇಳಿ, ನಿಮ್ಗೆ ಯಾವ ಸಮಸ್ಯೆ ಕೂಡ ಇರೋದಿಲ್ಲ. ಬೆಳಿಗ್ಗೆ ಎದ್ಬಿಟ್ಟು ಕೃಷ್ಣ ನಾಮಸ್ಮರಣೆ ಮಾಡಿ ನಿಮ್ಗೆ ಯಾವ ಸಮಸ್ಯೆ ಕೂಡ ಇರೋದಿಲ್ಲ. ನಮ್ಮ ಜೀವನ ತುಂಬ ಸುಲಭವಾಗಿರುತ್ತೆ ಆ್ಯಕ್ಚುಲಿ. ಅದಕ್ಕೆ ನಾವು ಕೇಳಿದ್ರಲ್ಲಿ ನಾವು ಉದಾಸೀನ ಮಾಡಬಾರ್ದಂತೆ ಆ್ಯಕ್ಚುಲಿ. ಕೇಳಬೇಕು, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ನಾವು ಆ್ಯಕ್ಚುಲಿ. ಆಗ ನಾವು ದನಗಳಾಗಿದ್ದಾಗ, ಪ್ರಾಣಿಗಳಾಗಿ ನಾವು ಕೇಳಿದ್ವಾ? ಮನುಷ್ಯರಾಗಿದ್ದು ಕೂಡ ನಮ್ಗೆ ಕೇಳೋ ಅವಕಾಶ ನಮ್ಗೆ ಸಿಕ್ಕಿರಲಿಲ್ಲ. ನೋಡಿ, ಎಷ್ಟು ಜನ ಇದೆ ಅವ್ರಿಗೆ ಅವಕಾಶ ಇಲ್ಲ ಕೇಳೋಕ್ಕೆ. ಕೃಷ್ಣಗೆ ಅವ್ರಿಗೆ ಅವಕಾಶ ಇಲ್ಲ, ನಿಮಗೆ ಮಾತ್ರ. ಸೆಲೆಕ್ಟೆಡ್ ಪೀಪಲ್ ಅಂತ ಹೇಳ್ತಾರೆ. ಕೃಷ್ಣ ಸೆಲೆಕ್ಟ್ ಮಾಡಿದ ನಮ್ಮನ್ನು, ಫ್ಯೂ ಪೀಪಲ್ ಸೆಲೆಕ್ಟ್ ಅಂತ ಪ್ರಭಾವ ಹೇಳ್ದಂಗೆ ಸ್ವಲ್ಪ ಜನ ಕೃಷ್ಣ ಸೆಲೆಕ್ಟ್ ಮಾಡಿ ನಾವು ಇದು ನಾವು ಉಪಯೋಗಿಸ್ಕೋಬೇಕು ಆ್ಯಕ್ಚುಲಿ. ಸೋಮಾರಿಗಳಾಗಬಾರ್ದು ಹೇಳಿ, ಸೋಮಾರಿಗಳಾಗಬಾರ್ದು. ಯಾಕಂದ್ರೆ ನಾವು ಕೃಷ್ಣ ಬಗ್ಗೆ ಕೇಳಿಲ್ಲ ಅಂದರೆ ಅಜ್ಞಾನ ನಾವು ಕೆಲಸ ಮಾಡ್ತಾ ಇರ್ತೀವಿ. ಕತ್ತೆ ಥರ ವರ್ಕಿಂಗ್ ಫಾರ್ ನಥಿಂಗ್ ಅಂತ ಹೇಳ್ತಾರಲ್ವ, ಆ ಥರ ನಾವು ಕೆಲಸ ಮಾಡ್ತಾಯಿದ್ವಿ. ಕೃಷ್ಣ ಬಗ್ಗೆ ನಾವು ಕೇಳಲಿಲ್ಲ ಅಂತ ಹೇಳಿದ್ರೆ ಮೂಢರಾಗೇ ಇರ್ತೀವಿ. ಸೊ ಇದೊಂದು ಕೃಷ್ಣ ನಮ್ಗೆ ಕೊಟ್ಟಿರೋ ಅವಕಾಶ ನಮ್ಮ ಬಗ್ಗೆ ಕೇಳೋಕ್ಕೆ. ಅದಕ್ಕೆ ಚೆನ್ನಾಗಿ ಕೇಳಿ, ಮನಸ್ಸನ್ನು ಕಂಡು ಚೆನ್ನಾಗಿ ಕೇಳಿದವಾಗ ನಮಗೆ ಸರಿಯಾದ ತಿಳುವಳಿಕೆ ಬರುತ್ತೆ. ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅಂತ ಸ್ಪಷ್ಟವಾದ ತಿಳುವಳಿಕೆ ನಮಗೆ ಬರುತ್ತೆ. ಯಾವುದೇ ಒಂದು ಗೊಂದಲ ಇರೋದಿಲ್ಲ, ಯಾವುದೇ ಒಂದು ಭಯ ಇರೋದಿಲ್ಲ, ಯಾವುದೇ ಒಂದು ಆತಂಕ ಇರೋದಿಲ್ಲ, ಯಾವುದೇ ದುಃಖ ಇರೋದಿಲ್ಲ. ಎಲ್ಲ ದುಃಖಗಳಿಗೆ ಪರಿಹಾರ ಅಂತ ಹೇಳ್ತಾರೆ. ಅದಕ್ಕೆ ಜೀವನದ ಉದ್ದೇಶ ಅಂದರೆ ಎಲ್ಲ ದುಃಖ ನಾವು ಮುಕ್ತರಾಗಬೇಕಂತೆ. ಆತ್ಯಂತಿಕೆ ದುಃಖ ನಿವೃತ್ತಿ ಅಂತ ಹೇಳ್ತಾರೆ. ದಿನ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಏನಕ್ಕೆ ಹೇಳಿ? ದಿನ ಆಫೀಸ್ಗೆ ಹೋಗ್ತೀವಿ, ಬಿಸ್ನೆಸ್ ಮಾಡ್ತೀವಿ, ಏನಕ್ಕೋಸ್ಕರ ಅಷ್ಟು ಕಷ್ಟಪಡ್ತೀವಿ? ಹಣ ಇಲ್ಲ, ದುಃಖ ಬರುತ್ತಲ್ಲ, ದುಡ್ಡಿಲ್ಲ ನಾವು ಕಷ್ಟಪಡಬೇಕಾಗತ್ತಲ್ಲ. ಆ ದುಃಖನ ಪರಿಹಾರಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ ತಾನೆ. ಯಾರಿಗೂ ದುಡ್ಡಿಲ್ಲ ಅಂದರೆ ದುಡ್ಡು ಬೇಕು ಅಂತ, ಅದಕ್ಕೆ ದುಡ್ಡಿಗೋಸ್ಕರ ಎಲ್ಲ ಕಷ್ಟಪಡ್ತಾ ಇದ್ದಾರೆ. ದುಡ್ಡು ಬಂದರೆ ನನ್ನ ದುಃಖ ಪರಿಹಾರ ಆಯಿತು ಅಂತ ಅವ್ರ ಅನಿಸಿಕೆ ಆ್ಯಕ್ಚುಲಿ. ಆದರೆ ಎಷ್ಟು ಜನ ಹತ್ರ ದುಡ್ಡಿದೆ ಅವರು ದುಃಖದಲ್ಲಿದ್ದಾರೆ. ಏನರ್ಥ ಅಂದರೆ ಹಣ ನಮ್ಮ ದುಃಖ ನಾವು ನಿವಾರಣೆ ಮಾಡಲ್ಲ.
ಹಣ ನಮ್ಗೆ ನೆಮ್ಮದಿ ಕೊಡಲ್ಲ. ನಮ್ಮ ನಿಜವಾದ ದುಃಖ ಅಂದರೆ ಏನು? ಕೃಷ್ಣನ ಮರೆತಿರೋದೇ ದುಃಖ. ಅವನಿಂದ ವಿಮುಖರಾಗ್ಬಿಟ್ಟಿದ್ದೀವಿ. ಅದೇ ನಮ್ಮ ಎಲ್ಲ ದುಃಖಗಳಿಗೆ ಕಾರಣ ಅಂತ ಹೇಳ್ತಾನೆ. ಅದಕ್ಕೆ ಮನುಷ್ಯನಾದವನು ಯಾವಾಗಲೂ ಏನಾದರೂ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾನಂತೆ. ಏನಾದರೂ ಸಮಸ್ಯೆ, ದುಃಖ, ಆತಂಕ ಇರುತ್ತೆ. ಅದನ್ನು ಪರಿಹಾರಕ್ಕೆ ಕೃಷ್ಣ ಭಗವದ್ಗೀತೆ ಹೇಳಿದಂತೆ ಆ್ಯಕ್ಚುಲಿ. ಸೊ ಕೃಷ್ಣ ಹೇಳಿರೋ ಭಗವದ್ಗೀತಾ, ಕೃಷ್ಣ ಏನಕ್ಕೆ ಭಗವದ್ಗೀತೆ ಹೇಳ್ದ? ಕೃಷ್ಣ ಮಾತಾಡ್ತಾ ಇದೆ. ಕೃಷ್ಣ ಫಸ್ಟ್ನೇ ಕೃಷ್ಣ ಈ ಅಧ್ಯಾಯದಲ್ಲಿ ಮಾತಾಡ್ತಾ ಇದ್ದಾನೆ. ಕೃಷ್ಣ ಮೊದಲು ಕೃಷ್ಣ ಮಾತಾಡಲಿಲ್ಲ. ಈ ಅಧ್ಯಾಯದಲ್ಲಿ ಕೃಷ್ಣ ಮಾತಾಡ್ತಾ ಇದ್ದಾನೆ. ಏನು ಕೃಷ್ಣ ಮಾತಾಡ್ತಾ ಇದ್ದಾನೆ? ಏನು ಕೃಷ್ಣ ಮಾತಾಡ್ತಾ ಇದ್ದಾನೆ? ಯುದ್ಧ ಮಾಡಲ್ಲ. ಇನ್ನೊಂದು ಇನ್ನೊಂದು ಕೃಷ್ಣ ಏನಕ್ಕೆ ಮಾತಾಡ್ದ? ಆ್ಯಕ್ಚುಲಿ ಸಂಜಯ್ ಹೇಳ್ತಾನೆ, ತಂ ತಥಾ ಕೃಪಯಾವಿಷ್ಟ ಅಶ್ರುಪೂರ್ಣ ಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ವಾಚ ಮಧುಸೂದನ. ಅಂದರೆ ಅಶ್ರುಪೂರ್ಣ ಕುಲೇಕ್ಷಣಂ ಅಂದರೆ ಅರ್ಜುನ ಕಣ್ಣ ನೀರು ಬರ್ತಾ ಇದೆ ಅಂತೆ. ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ. ಅರ್ಜುನ ಕಣ್ಣ ನೀರು ಬರ್ತಾ ಇದೆ. ಅವನು ವಿಷೀದಂತಂ, ಅವನು ವಿಷಾದದಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ. ಅದು ಕೃಷ್ಣ ತಂ ತಥಾ ಕೃಪೆಯಿಂದ ಮಾತಾಡೋಕ್ಕೆ ಶುರು ಮಾಡ್ದ. ಕೃಷ್ಣ ಮಾತಾಡಲಿಲ್ಲ. ಅವ್ನು ಮಾತಾಡ್ತಿದ್ದು ಏನಕ್ಕೋಸ್ಕರ? ಅವನ ದುಃಖ ನೋಡಿ, ಅವ್ನು ಕಣ್ಣೀರು ಹಾಕ್ತಾ ಇದ್ದಾನಲ್ವಾ, ಅವನ ದುಃಖ ನೋಡಿ ಔಟ್ ಆಫ್ ಕಂಪ್ಯಾಷನ್ ಅಂತಂದರೆ ತಂ ತಥಾ ಕೃಪೆಯಿಂದ ಕೃಷ್ಣ ಮಾತಾಡೋಕ್ಕೆ ಶುರು ಮಾಡ್ದ. ಅಲ್ಲಿಗೂ ಕೃಷ್ಣ ಮಾತಾಡಲಿಲ್ಲ. ಅದೇ ಥರ ನಮ್ಮ ಜೀವನದಲ್ಲಿ ಆ ಥರ ಆಗಬೇಕು. ನಮಗೆ ನಮ್ಮ ಕಣ್ಣಲ್ಲಿ ನೀರು ಬರಬೇಕು, ನಮಗೂ ದುಃಖ ಆಗಬೇಕು. ದುಃಖ ಅನುಭವಿಸ್ತಾ ಇದ್ದೀವಿ, ದುಃಖ ನಮಗೆ ಗೊತ್ತಾಗಿ ಅರ್ಜುನ ಅನುಭವಿಸ್ಬೇಕು ದುಃಖನ, ಅದೇ ನಾವು ಕೂಡ ಅನುಭವಿಸ್ಬೇಕು ದುಃಖ. ಅವಾಗ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಅಂದರೆ ನಮ್ಮ ಸ್ಥಿತಿ ನೋಡಿ ಕೃಷ್ಣ ಮಾತಾಡೋಕ್ಕೆ ಶುರು ಮಾಡ್ದ. ಅದಕ್ಕೆ ನಾವು ಜಪ ಮಾಡೋದ್ರಿಂದ ನಮ್ಮ ಸ್ಥಿತಿ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾವೆಷ್ಟು ದುಃಖದಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ. ನಾವು ಜಪ ಮಾಡಿಲ್ಲ ಅಂದರೆ ನಮ್ಗೆ ಗೊತ್ತಾಗಲ್ಲ ಎಷ್ಟು ದುಃಖದಲ್ಲಿದ್ದೀವಿ ಅಂತ. ಅವಾಗ ನಮ್ಮ ಕಣ್ಣಲ್ಲಿ ನೀರು ಬರಲ್ಲ, ಅವಾಗ ಕೃಷ್ಣ ಮಾತಾಡಲ್ಲ. ಏನು ಪ್ರಯೋಜನ ನಾವು ಇಂದು ಬದುಕಿದ್ದು ಕೃಷ್ಣ ಮಾತಾಡಿಲ್ಲ ಅಂದರೆ? ಅದಕ್ಕೆ ಪ್ರಭುಪಾದ ಹೇಳಿದ್ರೆ ಈ ಜೀವನದ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಕೃಷ್ಣ ಹತ್ರ ಹೋಗೋದು, ಕೃಷ್ಣ ಹತ್ರ ನಾವು ಹೋಗಿ ಅವನ ಜೊತೆ ಇರೋದು, ಅದು ಜೀವನದ ಉದ್ದೇಶ ಆ್ಯಕ್ಚುಲಿ. ಸೊ ನಾವು ಸಿನ್ಸಿಯರಾಗಿ ಸೀರಿಯಸ್ಸಾಗಿ ನಾವು ಕೇಳಲಿಲ್ಲ ಅಂತ ಹೇಳಿ ನಾವು ಕೃಷ್ಣ ನಮ್ಮ ಹತ್ರ ಮಾತಾಡಲ್ವಂತೆ. ಪ್ರಭುಪಾದ ಹೇಳ್ತಾರೆ ಕೃಷ್ಣ ನಮ್ಮ ಹತ್ರ ಮಾತಾಡ್ತಾನೆ ಯಾವಾಗ ನಾವು ಸಿನ್ಸಿಯರಾಗಿ ಸೀರಿಯಸ್ ಆಗಿದ್ದಾಗ ನಾವು ಕೃಷ್ಣ ನಮ್ಮ ಹತ್ರ ಮಾತಾಡ್ತಾನೆ. ಸೊ ಅದಕ್ಕೆ ನಾವು ಸಿನ್ಸಿಯರು ಮತ್ತು ಸೀರಿಯಸ್ ಆಗಿ ನಾವು ಅಭ್ಯಾಸ ಮಾಡಬೇಕು ಕೃಷ್ಣ ಪ್ರಜ್ಞೆನ. ಎಷ್ಟೋ ಲೈಫ್ ನಾವು ಅಭ್ಯಾಸ ಮಾಡಿಲ್ಲ, ಈ ಒಂದು ಲೈಫು ನೋಡಿ, ಹುಟ್ಟೋದೊಂದು ಕ್ಷಣ ಅಂತ ಹೇಳ್ತಾರೆ, ಸಾಯೋದೊಂದು ಕ್ಷಣ. ಆ ಮಧ್ಯದಲ್ಲಿ ಜೀವನ ಇದೆಯಲ್ಲ ಅದು ತುಂಬ ತುಂಬ ಕಷ್ಟ. ಜನರಿಗೆ ಗೊತ್ತಾಗಲ್ಲ ಏನು ಅಂತ ಆ್ಯಕ್ಚುಲಿ. ಹುಟ್ಟೋದೊಂದು ಕ್ಷಣ, ಸಾಯೋದೊಂದು ಕ್ಷಣ, ಆ ಮಧ್ಯದಲ್ಲಿ ಬರುತ್ತಲ್ಲ ಗ್ಯಾಪ್ ಇದೆಯಲ್ಲ ಅಲ್ಲಿ ಇಷ್ಟು ದುಃಖಗಳು ಆತಂಕ ನಮ್ಮ ಪ್ರಾಕ್ಟಿಕಲ್ ನೋಡ್ಬೋದಲ್ಲ ಎಷ್ಟು ಅಲ್ವಾ. ಈ ಸರಿ ನಾವು ಹಿಂಗೆ ಎಷ್ಟು ಕಷ್ಟಪಟ್ಟಿದ್ದೀವಿ ಆ್ಯಕ್ಚುಲಿ. ಸೊ ಫುಲ್ ದುಃಖನೇ ಆ್ಯಕ್ಚುಲಿ. ದುಃಖಾಲೇ ಅಶಾಶ್ವತ ಬಂದಂಗೆ ಕಂಟಿನ್ಯೂಸ್ ದುಃಖ ಇರುತ್ತಂತೆ ಆ್ಯಕ್ಚುಲಿ. ನಾವು ಒಬ್ಬರು ಹೇಳ್ತಾರೆ, ಇಂಜಿನಿಯರ್ ನಂಗೆ ಹೇಳ್ತಾಯಿದ್ರು, ನಾವು ಜಪ ಮಾಡಲಿಲ್ಲ ಅಂದರೆ ನಾವು ದುಃಖದಲ್ಲಿದ್ದೀವಿ ಅಂತ ಕೂಡ ನಮ್ಗೆ ಗೊತ್ತಾಗಲ್ಲಂತೆ. ಸುಖ ಅಂದ್ಕೊಂಬಿಡ್ತೀವಿ, ಇದೇ ಸುಖ ಅಂದ್ಕೊಂಬಿಡ್ತೀವಿ. ಅದಕ್ಕೆ ನಾವು ಜಪ ಮಾಡೋದು ನಮ್ಗೆ ಗೊತ್ತಾಗೋದು ನಾವು ದುಃಖದಲ್ಲಿದ್ದೀವಿ ಅಂತ ಆ್ಯಕ್ಚುಲಿ. ಸೊ ದುಃಖದಲ್ಲಿದ್ದಾಗ, ನಾವು ವಿಷಯದಲ್ಲಿದ್ದಾಗ ನಮ್ಮ ಕಣ್ಣಲ್ಲಿ ನೀರು ನಾವು ಕೃಷ್ಣನ ಮಾತ್ರ ಮಾತಾಡ್ತಾನೆ ಆ್ಯಕ್ಚುಲಿ. ಸೊ ಅದಕ್ಕೆ ಕೃಷ್ಣ ನಮ್ಮ ಉದ್ಧಾರಕ್ಕೋಸ್ಕರ ಕೃಷ್ಣನ ಮಾತಾಡಿದ್ದ ಆ್ಯಕ್ಚುಲಿ. ಅದಕ್ಕೆ ನಾವು ಅದನ್ನು ಓದಬೇಕು, ಅದನ್ನು ತೊಗೊಂಡು ನಾವು ಬೇರೆಯವ್ರಿಗೆ ನಾವು ಹೇಳಬೇಕು ಕೃಷ್ಣ ಬಗ್ಗೆ ಆ್ಯಕ್ಚುಲಿ. ಜನಗಳೆಲ್ಲ ದುಃಖದಲ್ಲಿದ್ದಾರೆ ಆ್ಯಕ್ಚುಲಿ, ಯಾರೂ ಸುಖವಾಗಿಲ್ಲ ಆ್ಯಕ್ಚುಲಿ. ಸೊ ಎಲ್ಲ ದುಃಖಕ್ಕೆ ಒಂದೇ ಸಮಸ್ಯೆ ಅಂದರೆ ನಾವು ಕೃಷ್ಣ ಪ್ರಜ್ಞೆ ಆಗಬೇಕು ಆ್ಯಕ್ಚುಲಿ. ಅವಾಗ ನಾವು ಬೇರೆಯವ್ರಿಗೆ ಹೇಳ್ತೀವಿ ಆ್ಯಕ್ಚುಲಿ. ನಾವೇ ಕೃಷ್ಣ ಪ್ರಜ್ಞೆ ಆಗಲಿಲ್ಲ ಅಂದರೆ, ನಾವೇ ಭಗವದ್ಗೀತೆ ಓದಿಲ್ಲ, ನಾವೇ ಜಪ ಮಾಡಲಿಲ್ಲ ಅಂದರೆ ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಉದ್ಧಾರಕ್ಕೋಸ್ಕರ ನಾವು ಪ್ರಚಾರ ಮಾಡಬೇಕು, ಬೇರೆಯವ್ರು ಉದ್ಧಾರ ಮಾಡೋಕ್ಕಲ್ಲ. ನಾವು ನಮ್ಮ ಸೇಫ್ಟಿಗೋಸ್ಕರ ಆ್ಯಕ್ಚುಲಿ. ಸೊ ಇವತ್ತಿನ ಶ್ಲೋಕದ ಕೃಷ್ಣ ಹೇಳ್ತಾ ನೈನಂ ಚಿಂದಂತಿ ಶಸ್ತ್ರಾಣಿ, ಯಾವುದೇ ಒಂದು ಅಸ್ತ್ರಶಸ್ತ್ರದಿಂದ ಆತ್ಮವನ್ನು ನಾಶ ಮಾಡೋಕ್ಕಾಗಲ್ಲ. ಅಂದರೆ ಏನರ್ಥ ಹಂಗಾದ್ರೆ?
ಆತ್ಮ ನಾಶ ಮಾಡೋಕ್ಕಾಗಲ್ಲ ಅಂದರೆ ನಾವು ಶಾಶ್ವತ ಅವಿನಾಶಿ. ನಮಗೆ ಸಾವು ಅನ್ನೋದಿಲ್ಲ, ಯಾರು ನಮ್ಮನ್ನು ಸಾಯಿಸೋಕ್ಕಾಗಲ್ಲ, ನಾವು ಶಾಶ್ವತವಾಗಿರ್ತೀವಿ. ಸೊ ಅದಕ್ಕೆ ನಾವು ಶಾಶ್ವತವಾಗಿ ನಾವು ಸತ್ಮೇಲೆ ನಾವು ಸಾಯೋದಿಲ್ಲ, ನಮಗೆ ಇನ್ನೊಂದು ಶರೀರ ಸಿಗುತ್ತೆ. ಸೊ ಎಲ್ಲೂ ನಾವು ಬೇರೆ ಬೇರೆ ಭೌತಿಕ ಶರೀರ ಪಡಿತೀವಿ, ಅಲ್ಲಿ ನಾವು ದುಃಖದಲ್ಲೇ ಇರ್ತೀವಿ, ದುಃಖನ ಅನುಭವಿಸ್ಲೇಬೇಕಾಗುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾವು ಕೃಷ್ಣ ಪ್ರಜ್ಞೆ ಆದರೆ ನಮಗೆ ಕೃಷ್ಣ ಅಂತ ಶರೀರ, ಆಧ್ಯಾತ್ಮ ನಮಗೆ ಶರೀರ ಸಿಗುತ್ತೆ. ಆವಾಗ ನಮಗೆ ಹುಟ್ಟು ಸಾವು ಅದು ಯಾವುದೂ ಇರಲ್ಲ. ಸೊ ನಮ್ಮ ನಿಜವಾದ ತೊಂದರೆ ಅಂದರೆ ಕೃಷ್ಣ ಹೇಳಿದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನ ಮನೆಗೆ ನಮ್ಮ ನಿಜವಾದ ತೊಂದರೆ ಅಂದರೆ ಬೇರೆ ಬೇರೆ ಥರ ಶರೀರ ಪಡೀತಾ ಇದ್ದೀವಲ್ವಾ, ಅದು ನಮ್ಮ ನಿಜವಾದ ತೊಂದರೆ ಅಂತ ಆ್ಯಕ್ಚುಲಿ. ಸೊ ನಾವು ನಿಜವಾದ ತೊಂದರೆ ಅಂತ ನಾವು ಕೃಷ್ಣ ತಿಳ್ಕೊಬೇಕು, ಅವಾಗ ನಮಗೆ ನಿಜವಾದ ತೊಂದರೆ ಏನು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಬೇರೆ ತೊಂದರೆ ಅಂದ್ಕೊಂಡ್ಬಿಡ್ತೀವಿ. ಸೊ ನಾವು ನಿಜವಾದ ತೊಂದರೆ ಏನು ತಿಳ್ಕೊಳ್ಳೋ ಕೂಡ ನಾವು ಕೃಷ್ಣ ಪ್ರಜ್ಞೆ ನಾವು ಬೆಳೆಸ್ಕೋಬೇಕು. ಅಂದರೆ ಎಲ್ಲದಕ್ಕೂ ಏನು ಪರಿಹಾರ ಅಂತ ಹೇಳಿದ್ರೆ ನಾವು ಭಕ್ತಿ ಮಾಡೋವಾಗ, ಕೃಷ್ಣ ಹೇಳಿದ್ರೆ ಕೇಳಿದವಾಗ ನಮಗೆ ನಿಜವಾದ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ, ಅಲ್ಲಿವರೆಗೆ ನಮಗೆ ಪರಿಹಾರ ಸಿಕ್ಕಲ್ಲ. ಸೊ ಅದಕ್ಕೆ ಇವತ್ತು ಕೃಷ್ಣ ಹೇಳಿದಂಗೆ ಯಾವುದೇ ಒಂದು ಅಸ್ತ್ರಶಸ್ತ್ರದಿಂದಾಗಲಿ ನಮ್ಮ ಆತ್ಮನ ನಾಶ ಮಾಡೋಕ್ಕಾಗಲ್ಲ. ಮತ್ತು ಈ ಆತ್ಮ ಕೂಡ ನಾವ್ಯಾರು ನಾವು ಆತ್ಮ ಅಂದರೆ ಪ್ರಜ್ಞೆ. ಅಂದರೆ ನಾವು ಆತ್ಮ ನಾವು ಎಲ್ಲಿ ಬೇಕಾದ್ರೂ ಇರ್ಬೋದಂತೆ ಆ್ಯಕ್ಚುಲಿ. ಈಗ ನಾವು ಇಂಡಿಯನ್ಸ್ ಅಲ್ವಾ, ನಾವು ಅಮೆರಿಕಕ್ಕೆ ಹೋಗ್ಬೋದಲ್ವಾ, ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ವಾ. ಅದೇ ಥರ ಆತ್ಮ ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದಂತೆ. ಅದಕ್ಕೆ ಭೂಮಿ ಮೇಲೆ ಆತ್ಮ, ಭೂಮಿ ಒಳಗಡೆ ಆತ್ಮ, ನೀರಲ್ಲಿ ಆತ್ಮಗಳಿದೆ ಅಂದರೆ ಜೀವಿಗಳಿದೆಯಲ್ಲ ನೀರಿನಲ್ಲಿ. ಜಲಜನವಲಕ್ಷಾಣಿ ಅನ್ನಂಗೆ 9 ಲಕ್ಷ ಜೀವಿಗಳು ನೀರಿನಲ್ಲಿದೆ ಅಂತೆ. ನೀರಿನಲ್ಲಿ 9 ಲಕ್ಷ ಜೀವಿಗಳಿದೆ. ನಾವೆಷ್ಟು ಜೀವಿಗಳು ನೋಡಿದ್ದೀವಿ? ಎಷ್ಟು ಜೀವಿಗಳು ನೋಡಿದ್ದೀವಿ ನೀರಿನಲ್ಲಿ? 9 ನೋಡಿರ್ಬೋದು ಅಷ್ಟೇ, 9 ಲಕ್ಷ ನೋಡಿರಲ್ಲ ಅಲ್ವಾ. ನೀರಲ್ಲಿ 9 ಲಕ್ಷ ಜೀವಿಗಳಿದೆ ಅಂತೆ ಆ್ಯಕ್ಚುಲಿ. ಸೊ ಹೆಂಗೆ ನಂಬೋದು ನಾವೀಗ? ನಂಬೇಕಾ ಬೇಡವಾ? ಕರೆಕ್ಟು. 9 ಲಕ್ಷ ಜೀವಿ ನೀರಿನ ಜಲಜ ನವಲಕ್ಷಾಣಿ ಅನ್ನಂಗೆ ನೀರಿನಲ್ಲಿ 9 ಲಕ್ಷ ಜೀವಿಗಳಿದೆ. ಅದು ನಿಜನಾ ಸುಳ್ಳು ಹೆಂಗೆ ಗೊತ್ತಾಗುತ್ತೆ ನಮಗೆ? ಹೆಂಗೆ ನಂಬೋದು ನಾವು ಆ್ಯಕ್ಚುಲಿ? ಡಾಕ್ಟ್ರುಗಳು ಗೊತ್ತಿಲ್ಲ, ಶಾಸ್ತ್ರಿಗಳಿಂದ. ಯಾಕೆ ನಾವು ಶಾಸ್ತ್ರ ನಂಬಬೇಕು? ನಾವು ನೋಡ್ತಾ ಇಲ್ವಲ್ಲ, ಹೆಂಗೆ ನಂಬೋದು ಅಂತಾರಲ್ಲ. ಜನ ಹೇಳ್ತಾರೆ ನೋಡ್ತಿಲ್ವ ಹೆಂಗೆ ನಂಬೋದು ಅಂತಾರೆ. ನೋಡಿದ್ರೆ ನಂಬ್ತೀನಿ ಅಂತ ಹೇಳ್ತಾರೆ, ನೋಡಿದ್ರೆ ನಂಬ್ತೀನಿ ಅಂತ ಹೇಳ್ತಾರಲ್ವಾ. ಅದೊಂದು ಡಿಸೀಸ್ ಅಂತ ಪ್ರಭುಪಾದ ಹೇಳ್ತಾರೆ. ನೋಡಿದ್ರೆ ನಾನು ನಂಬ್ತೀನಿ, ಅದು ಡಿಸೀಸ್ ಅಂತ ಹೇಳ್ತಾರೆ. ಯಾಕಂದರೆ ಈ ಕಣ್ಣಿಂದ ನಮಗೆಲ್ಲ ನೋಡೋಕ್ಕಾಗಲ್ಲ. ಅದಕ್ಕೆ ಕೃಷ್ಣ ನಮಗೆ ಜ್ಞಾನ ಪಡೆಯೋಕ್ಕೆ 5 ಇಂದ್ರಿಯಗಳು ಬೇರೆ ಬೇರೆ ಇಂದ್ರಿಯಗಳು ಕೊಟ್ಟಿದ್ದಾರೆ. ಯಾವುದನ್ನ ಕಣ್ಣಿಂದ ನೋಡೋಕ್ಕಾಗಲ್ವಾ, ಅದ್ರ ಬಗ್ಗೆ ನಾವು ಯಾವ ಥರ ತಿಳ್ಕೊಳ್ಬೇಕು? ಕಿವಿಯಿಂದ ಕೇಳಬೇಕು. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಈಗಿರೋ ಪರಿಸ್ಥಿತಿಯಲ್ಲಿ ಎಲ್ಲ ನಮ್ಮ ಇಂದ್ರಿಯಗಳು ನಿದ್ರೆ ಮಾಡ್ತಿದೆ, ಯಾವುದೋ ಕೆಲಸ ಮಾಡ್ತಿಲ್ಲ. ಕಿವಿ ನಿದ್ರೆ ಮಾಡ್ತಾಯಿದೆ, ಎಲ್ಲ ಇಂದ್ರಿಯಗಳು ನಿದ್ರೆ ಮಾಡ್ತಾಯಿದೆ. ಒಂದು ಇಂದ್ರಿಯಗಳು ಅದು ನಿದ್ರೆ ಮಾಡಲ್ಲ, ಅದ್ಯಾವುದು? ಕಿವಿ. ಅದಕ್ಕೆ ನಾವು ಕೇಳಬೇಕಂತೆ. ಕೇಳೋದ್ರಿಂದ ನಮಗೆ ಪರ್ಫೆಕ್ಟ್ ತಿಳುವಳಿಕೆ, ಎಲ್ಲರ ಬಗ್ಗೆ ತಿಳುವಳಿಕೆ ನಾವು ಬರುತ್ತೆ ಆ್ಯಕ್ಚುಲಿ. ಅದಕ್ಕೆ ನಾವು ಕೇಳೋದ್ರಲ್ಲಿ ಉದಾಸೀನ ಮಾಡಬಾರ್ದು. ವೆರಿ ಇಂಪಾರ್ಟೆಂಟ್ ಹಿಯರಿಂಗ್ ಅಂತ ಹೇಳ್ತಾರಲ್ವಾ, ಕೇಳಬೇಕು. ಕೃಷ್ಣನಿಂದ ಕೇಳಬೇಕು ನಾವು ಆ್ಯಕ್ಚುಲಿ. ಸೊ ಅದಕ್ಕೆ ನಾವು ಆತ್ಮ ನಾವು ಎಲ್ಲಿ ಬೇಕಾದರೂ ಇರ್ಬೋದು ಆ್ಯಕ್ಚುಲಿ, ಈ ಭೂಮಿಲಿ ನೀರಿನಲ್ಲಿ ಎಲ್ಲ ಕಡೆ ಇರ್ಬೋದು. ಅದಕ್ಕೆ ಕೃಷ್ಣ ಸರ್ವಗತ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಸೈಂಟಿಸ್ಟ್ಗಳು ಸೂರ್ಯಲೋಕದಲ್ಲಿ ಜೀವಿಗಳಿಲ್ಲ ಅಂತ. ಸೂರ್ಯಲೋಕದಲ್ಲಿ ಜೀವಿಗಳಿಲ್ಲ ಅಂತ ಹೇಳ್ತಾರೆ, ಆದರೆ ಅದು ನಿಜ ಅಲ್ಲ. ಯಾಕಂದರೆ ಆತ್ಮ ಎಲ್ಲಿ ಬೇಕಾದ್ರೂ ಇರ್ಬೋದಲ್ವಾ, ಬೆಂಕಿ ನಾಶ ಮಾಡೋಕ್ಕಾಗಲ್ಲ ಆತ್ಮನ ಅಲ್ವಾ. ಅದಕ್ಕೆ ಸರ್ವಗತ ಕೃಷ್ಣ ಹೇಳ್ತಾನೆ, ಸರ್ವಗತ ಜೀವಿಗಳು ಎಲ್ಲ ಕಡೆ ಇದೆ ಅಂತ ಹೇಳ್ತಾನೆ ಕೃಷ್ಣ. ಅಂದರೆ ಎಲ್ಲ ಲೋಕದಲ್ಲೂ ಜೀವಿಗಳಿದ್ದಾರೆ ಅಂತ, ಆದರೆ ಬೇರೆ ಬೇರೆ ಥರ ಶರೀರ. ಸೊ ಅದಕ್ಕೆ ಜೀವಿಗಳನ್ನು ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಆ್ಯಕ್ಚುಲಿ. ಅಂದರೆ ನಾವು ಯಾವ ಶರೀರಕ್ಕೆ ಬೇಕಾದ್ರೂ ಹೋಗ್ಬೋದು. ಈಗ ಮನುಷ್ಯರಾಗಿದ್ದೀವಲ್ವಾ, ಸತ್ತ ಮೇಲೆ ಏನೋ ಆಗಿರ್ತೀವಿ ನಾವು ಗೊತ್ತಾಗಲ್ಲ, ಪ್ರಜ್ಞೆ ಪ್ರಕಾರ ಹೋಗುತ್ತೆ. ಮಣ್ಣಗೆ ಯಾವ ಥರ ಪ್ರಜ್ಞೆ ಇರುತ್ತೆ ಆ ಥರ ಶರೀರ ನಾವು ಹೋಗ್ತೀವಿ ಆ್ಯಕ್ಚುಲಿ. ಈಗ ಮನುಷ್ಯ ಆಗಿರ್ಬೋದು, ನೆಕ್ಸ್ಟ್ ಲೈಫ್ ಅವನು ಪ್ರಾಣಿ ಥರ ಪ್ರಜ್ಞೆ ಬೆಳೆಸ್ಕೊಂಡಿರೋದ್ರಿಂದ ಮತ್ತೆ ಅವನು ಪ್ರಾಣಿ ಆಗಿಬಿಡ್ತಾನೆ. ಜನಕ್ಕೆ ಈ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ,
ಅಟ್ ಪ್ರೆಸೆಂಟ್ ಮೂಮೆಂಟ್ ಎವ್ರಿ ಒನ್ ಇಸ್ ಫೂಲ್ ಅಂತ ಹೇಳ್ತಾರೆ. ಅಟ್ ಪ್ರೆಸೆಂಟ್ ಮೂಮೆಂಟು ಎವ್ರಿ ಒನ್ ಫೂಲ್ಸ್ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಅದಕ್ಕೆ ನಾವು ಸ್ವಲ್ಪ ಏನಾದ್ರು ಪ್ಲ್ಯಾನ್ ಮಾಡಬೇಕಂತೆ, ಅಂದರೆ ಕೃಷ್ಣ ಪ್ರಜ್ಞೆ ಕೊಡೋಕೆ ಅವನಿಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾವು ಕೃಷ್ಣ ಹೇಳಿರೋದನ್ನು ನಾವು ಬೇರೆಯವ್ರಿಗೆ ಹೇಳಬೇಕು. ನಾವು ತಿಳ್ಕೊಂಡು ನಾವು ಅಭ್ಯಾಸ ಮಾಡಿಬಿಟ್ಟು ಅದನ್ನು ಬೇರೆಯವ್ರಿಗೆ ಹೇಳಬೇಕು. ಆ್ಯಕ್ಚುಲಿ ನಾವು ಅಭ್ಯಾಸ ಮಾಡಿ ನಮಗೆ ಬೇರೆ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ನಾವು ಫಸ್ಟ್ ಅಭ್ಯಾಸ ಮಾಡಬೇಕು. ಆಚಾರದಿಂದ ಪ್ರಚಾರ ಅನ್ನಂಗೆ ನಾವು ಮಾಡಿ ಎಷ್ಟು ಇಂಪಾರ್ಟೆಂಟ್ ನಾವು ತಿಳ್ಕೊಂಡ್ಬಿಟ್ಟು ಅವಾಗ ನಾವು ಬೇರೆಯವ್ರಿಗೆ ಹೇಳ್ತೀವಿ. ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಅಲ್ಲ, ನಾವೇ ಬೇರೆಯವ್ರಿಗೆ ಹೇಳೋಕೆ ಹೋಗ್ತೀವಿ, ಹೌದು ತಾನೆ? ಸೊ ಇದು ತುಂಬ ಇಂಪಾರ್ಟೆಂಟು. ನಾವು ಇದನ್ನು ಬೆನಿಫಿಟ್ ತೊಗೋತಾ ಇದ್ದೀವಿ ನಾವು, ಹೌದು ತಾನೆ? ಅದನ್ನು ಮತ್ತೆ ಬೇರೆಯವ್ರಿಗೆ ಹೇಳಬೇಕು. ಅದೇ ಆಚಾರದಲ್ಲಿ ಪ್ರಚಾರ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವತ್ತು ಶ್ಲೋಕ ಕೃಷ್ಣ ಹೇಳ್ತಾ ಇದ್ದಾನೆ, ಯಾವುದೇ ಒಂದು ಅಸ್ತ್ರಶಸ್ತ್ರದಿಂದ ಆತ್ಮನ ನಾಶ ಮಾಡೋಕ್ಕಾಗಲ್ಲ. ಆತ್ಮ ಅದು ಅವಿನಾಶಿ, ಅದಕ್ಕೆ ಸಾವು ಅನ್ನೋದಿಲ್ಲ. ಅಂದರೆ ನಾವು ಕೃಷ್ಣ ಹೇಳ್ತಾರೆ, ನಾವು ಆತ್ಮ ಅಲ್ಲ, ನಾವು ಪ್ರಜ್ಞೆ. ಆ ಪ್ರಜ್ಞೆ ಶಾಶ್ವತ, ದೇಹ ಹೋಗುತ್ತೆ, ಪ್ರಜ್ಞೆ ಮಾತ್ರ ನಿರಂತರವಾಗಿರುತ್ತೆ. ಆ ಪ್ರಜ್ಞೆಯನ್ನು ಸಾಯಿಸೋಕ್ಕಾಗಲ್ಲ ಅಂತ ಕೃಷ್ಣ ಹೇಳ್ತಾರೆ. ಆ್ಯಕ್ಚುಲಿ ದೇಹನ ಬೇಕಾದರೆ ತುಂಡು ಮಾಡ್ಬೋದಲ್ವ, ದೇಹನ ಸುಟ್ಟು ಬೂದಿ ಮಾಡ್ಬೋದು, ಆತ್ಮನ ಸುಟ್ಟು ಬೂದಿ ಮಾಡೋಕ್ಕಾಗಲ್ಲ, ಆತ್ಮನ ತುಂಡು ಮಾಡೋಕ್ಕಾಗಲ್ಲ. ಅಂದರೆ ನಾವು ಇದೇನು ತಿಳ್ಕೊಬೇಕು ಅಂಥೇಳಿ, ನಾವು ಈ ದೇಹ ಅಲ್ಲ, ದೇಹದೊಳಗಿನ ಪ್ರಜ್ಞೆ. ಈಗ ಒಂದು ಕೆಲಸ ಮಾಡ್ತಿರ್ತೀವಲ್ಲ, ಪ್ರಜ್ಞೆ ಇಟ್ಕೊಂಡು ಮಾಡು ಅಂತ ಯಾಕೆ ಹೇಳ್ತಾರೆ? ಪ್ರಜ್ಞೆ ಇಟ್ಕೊಂಡು ಮಾಡು ಅಂತ ಯಾಕೆ ಹೇಳ್ತಾರೆ? ಅಂದರೆ ನೀ ದೇಹ ಅಲ್ಲ ಪ್ರಜ್ಞೆ ಅಂತ. ಕೆಲಸ ಮಾಡ್ತಿದ್ದೆ ಸರಿ ಪ್ರಜ್ಞೆ ಇಟ್ಕೊಂಡು ಮಾಡು ಅಂತ ಹೇಳಲ್ವ, ಮನಸ್ಸು ಇಟ್ಕೊಂಡು ಮಾಡು ಅಂತ ಹೇಳ್ತಾರಲ್ಲ. ಅಂದರೆ ಇದ್ರಲ್ಲಿ ಏನು ಅರ್ಥ ಆಗುತ್ತೆ, ನಾವು ಮನಸ್ಸು ಅಲ್ಲ, ಇದರ ಪ್ರಜ್ಞೆ ಅಂತ ಗೊತ್ತಾಗುತ್ತೆ, ಹೌದು ತಾನೆ? ಅದಕ್ಕೆ ನಮ್ಮ ಪ್ರಜ್ಞೆ ಚೆನ್ನಾಗಿದ್ದರೆ ಚೆನ್ನಾಗಿ ಮಾಡ್ತೀವಿ, ಪ್ರಜ್ಞೆ ಚೆನ್ನಾಗಿಲ್ಲ ಅಂದರೆ ಮಾಡಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ಏನು ಪ್ರಜ್ಞೆ ಮಾಡಬೇಕೀಗ? ಕೃಷ್ಣ ಪ್ರಜ್ಞೆ ಬಳಸಬೇಕು. ಆ ಪ್ರಜ್ಞೆನ, ಭೌತಿಕ ಪ್ರಜ್ಞೆಯನ್ನು ಕೃಷ್ಣ ಪ್ರಜ್ಞೆಯಾಗಿ ಪರಿವರ್ತನೆ ಮಾಡಬೇಕು. ಅದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಕೃಷ್ಣ ಹೇಳ್ತಾರೆ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಏನಾದರೂ ಕೇಳಬೇಕಾ? ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದೆಯಾ? The meaning of karmanya adhikarasya na padesha kadachana is given to Krishna Paramatma to Arjuna. What is that meaning is? ಕರ್ಮಣ್ಯ ವಾಸಿಗಂದರೆ ನೀನು ಕರ್ಮ ಮಾಡು, ಫಲಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂತ ಕೃಷ್ಣ ಹೇಳ್ತು. ಕರ್ಮ ಮಾಡೋಕ್ಕೆ ಮಾತ್ರ ನಿನಗೆ ಅಧಿಕಾರ ಇದೆ, ಕರ್ಮ ಫಲಕ್ಕೆ ನಿನ್ನ ಆಸಕ್ತಿ ಅಧಿಕಾರ ಇಲ್ಲ. ಆ ಕರ್ಮ ಫಲಕ್ಕೆ ನೀನು ಕಾರಣ ಅಂತ ತಿಳ್ಕೊಬೇಡ ಅಂತ ಕೃಷ್ಣ ಹೇಳ್ತಾ ಇರೋದು. ಆ್ಯಕ್ಚುಲಿ ಕರ್ಮ ಅಂದರೆ ಏನು ಗೊತ್ತಾ? ಪ್ರಭು ಹೇಳ್ತಾರಲ್ಲ, ಜೀವಾತ್ಮನಿಗೆ ನಿಜವಾದ ಕರ್ಮ ಅಂದರೆ ಭಕ್ತಿತ ಸೇವೆ ಅಂತೇಳಿ, ಮಿಕ್ಕಿದೆಲ್ಲ ಹೇಯ ಕರ್ಮಗಳು ಅಂತೇಳಿ, ಅಬಮಲ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಅಬಮಲ್ ಆಕ್ಟಿವಿಟಿ ಜೀವಾತ್ಮನ ನಮಗೆ ನಿಜವಾದ ಕರ್ಮ ಅಂದರೆ ಭಕ್ತಿತ ಸೇವೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಕರ್ಮ ಅಂದರೆ ಕೃಷ್ಣನ ತೃಪ್ತಿ, ಅದೇ ಕರ್ಮಯೋಗ ಬುದ್ಧಿಯೋಗ ಇದೆಲ್ಲ ಏನು ಅಂದರೆ ಕೃಷ್ಣನ ತೃಪ್ತಿಗೋಸ್ಕರ ನಾವು ಮಾಡ್ತೀವಲ್ಲ, ಅದೇ ಕರ್ಮಯೋಗ ಬುದ್ಧಿಯೋಗ ಎಲ್ಲ ಒಂದು. ಆ್ಯಕ್ಚುಲಿ ಪ್ರಭುಪಾದ ಹೇಳ್ತಾರೆ, ಇನ್ನೂ ಅದರ ಯೋಗ ಒಂದು ಭಕ್ತಿಯೋಗ. ಭಕ್ತಿ ಯೋಗದ ಬಗ್ಗೆ ಹೇಳ್ತಾ ಇದೆ, ಬೇರೆ ಏನು ಅದು ಯೋಗ ಇಲ್ಲ ಅಂತೆ, ಇರೋದು ಒಂದೇ ಭಕ್ತಿಯೋಗ. ಯಾರು ಭಕ್ತಿಯೋಗ ಬರಲ್ಲ ಅವರಿಗೆ ಬುದ್ಧಿಯೋಗ ಕರ್ಮಯೋಗ ಅಂತ ಹೇಳಿದೆ. ಆ್ಯಕ್ಚುಲಿ ನಿಜವಾದ ಯೋಗ ಅಂದರೆ ಭಕ್ತಿಯೋಗ ಅಂತ ಹೇಳ್ತಾರೆ. Second one is mukam karoti vachalam pungam langayate giri. Is this possible? ನಾವು ಗುರುಗಳು ಶರಣಾದರೆ ಅವ್ನು ಮೋಕರು ಮಾತಾಡ್ಬೋದು, ಆಗುತ್ತೆ. That is God given. ಯಸ್ಯ ಪ್ರಸಾದ ಭಗವತ್ ಪ್ರಸಾದ ನನಗೆ ಅವ್ರು ಆದ ಗುರುಗಳು ಅನ್ನೋದ್ರೆ ಆಗುತ್ತೆ, 100% ಆಗುತ್ತೆ. ಆ್ಯಕ್ಚುಲಿ ನಾವು ಆತ್ಮಸಾಕ್ಷಾತ್ಕಾರ ಹೋದರೆ ವ್ಯಕ್ತಿ ನಾವು ಕೇಳಿದಾಗ ಮಾತ್ರ ನಮ್ಗೆ ಎಲ್ಲದರ ಸಾಕ್ಷಾತ್ಕಾರ, ಇಲ್ಲ ನಮಗಾಗಲ್ಲ. ನಾವು ಪ್ರಭುಪಾದಿಂದ ಕೇಳಲಿಲ್ಲ ಅಂದರೆ ನಾವು ಲಕ್ಷಾಂತರ ಜನ್ಮ ಆದರೂ ಕೂಡ ನಾವು ಈ ದೇಹ ಅಂದ್ಕೊಂಡ್ಬಿಡ್ತೀವಿ, ಆತ್ಮ ಅಂತ ಅಂದ್ಕೊಂಡು ನಮ್ಗೆ ಗೊತ್ತಾಗಲ್ಲ. ಲಕ್ಷಾಂತರ ಜನ ಕೇಳಿ ನಿಮಗಿನ್ನೂ ದೇಹ ಪ್ರಜ್ಞೆ ಹೊರಗೆ ಬರಲ್ಲ, ಆತ್ಮ ಅಂತ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಪ್ರಭುಪಾದ ಹೇಳ್ತಿರೋ ಹಿಯರಿಂಗ್ ಮಸ್ಟ್ ಬಿ ಎ ಪರ್ಸನ್ ಹೂ ಸೆಲ್ಫ್ ರಿಯಲೈಸ್ ಅಂತ ಹೇಳ್ತಾರೆ ಪ್ರಭುಪಾದ. ಯಾರಿಗೆ ಆತ್ಮಸಾಕ್ಷಾತ್ ಹೊಂದಿದ್ದು ಅಂಥ ವ್ಯಕ್ತಿ ನಾವು ಕೇಳಬೇಕಂತೆ. ಆ್ಯಕ್ಚುಲಿ ಇಲ್ಲ ನಮ್ಗೆ ಗೊತ್ತಾಗಲ್ಲ, ನಮ್ಮ ಆತ್ಮ ನಮ್ಗೆ ಅರ್ಥನೇ ಆಗಲ್ಲ.
ಆತ್ಮ ಅಂತಲೇ ಗೊತ್ತಾಗಲ್ಲ. ಬಿಗಿನಿಂಗ್ ಆಫ್ ಸ್ಪಿರಿಚುವಲ್ ಲೈಫ್ ಅಂತ ಹೇಳ್ತಾರಲ್ಲ, ಅದೇ ನಮ್ಗೆ ಆತ್ಮ ಅಂತ ನಮ್ಗೆ ಗೊತ್ತಾಗಲ್ಲ. ನಾವು ಕೃಷ್ಣ ಪ್ರಭುಪಾದ ಬಂದ ಕೇಳಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಪ್ರಭುಪಾದರು ಆತ್ಮ ಸಾಕ್ಷಾತ್ಕಾರ ಹೊಂದಿರೋ ವ್ಯಕ್ತಿಗಳು ನಾವು ಕೇಳಬೇಕಂತ ಹೇಳ್ತಾರೆ. ಅವಾಗ ನಮ್ಗೆ ಆತ್ಮದ ಬಗ್ಗೆ ನಮ್ಗೆ ಗೊತ್ತಾಗ, ಇಲ್ಲ ನಮ್ಗೆ ಗೊತ್ತಾಗಲ್ಲ. ಎಷ್ಟೇನು ತಪಸ್ಸು ಮಾಡ್ಬೋದು, ಅಷ್ಟು ಜನ ಮಾಡೋ ಅದು ನಮ್ಗೆ ಗೊತ್ತಾಗಲ್ಲ. ನಮ್ಮ ಆತ್ಮ ಅಂತ ಗೊತ್ತೇ ಆಗಲ್ಲ. ಆ ಸಾಕ್ಷಾತ್ಕಾರ ನಮ್ಗೆ ಬರಲ್ಲ. ಆ್ಯಕ್ಚುಲಿ ನಾವು ಪ್ರಭುಪಾದಿಂದ ಕೇಳಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಪ್ರಭುಪಾದಿಂದ ಹಿಯರಿಂಗ್ ಮಸ್ಟ್ ಬಿ ಅಂತ. ಮಸ್ಟ್ ಅಂದರೆ ಕೇಳಲೇಬೇಕು. ಕೇಳಿಲ್ಲ ಅಂದರೆ ನಾವು ಗೊತ್ತಾಗಲ್ಲ ನಿಮಗೆ ಆತ್ಮ ಅಂತ. ನಾವು ದೇಹ ಪ್ರಜ್ಞೆ ನಾವು ಇರ್ತೀವಿ. ಆ್ಯಕ್ಚುಲಿ ದೇಹ ಪ್ರಜ್ಞೆ ಅಂದರೆ ಬರೀ ದೇಹ ಅಂದರೆ ಇಂದ್ರಿಯಗಳು ಅಂತಾರೆ. ಮನಸ್ಸು ಕೂಡ ಇಂದ್ರಿಯ ಅಲ್ವಾ, ಆ ಮನಸ್ಸು ಹೇಳ್ದಂಗೆ ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ. ಸೊ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಲಕ್ಷಾಂತರ ಜನ್ಮದಿಂದ ನಾವು ಮಾಡಿದ್ದೇ ಮಾಡ್ತಿದ್ದೀವಂತೆ, ಹೊಸ್ತೇನು ಮಾಡ್ತಿಲ್ಲ, ಮಾಡಿದ್ದೇ ಮಾಡ್ತಾ ಇರ್ತೀವಿ. ಅದು ನಮ್ಗೆ ಗೊತ್ತಾಗಲ್ಲ. ನಾವು ಸೇಮ್ ಥಿಂಗ್ ಇವರು ಡೂಯಿಂಗ್ ಗೊತ್ತಾಗಲ್ಲ ನಮಗೆ. ಯಾವಾಗ ನಾವು ಆತ್ಮಸಾಕ್ಷಿ ಪಡೆದಿರೋ ವ್ಯಕ್ತಿ ಜೊತೆ ನಾವು ಸಂಪರ್ಕಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತಂತೆ ನಾವು ಮಾಡ್ತಾ ಇದ್ದೀವಿ, ಬೇರೆ ಏನು ಮಾಡ್ತಿಲ್ಲ. ಆತ್ಮ ಬಗ್ಗೆ ನಮ್ಗೆ ತಿಳುವಳಿಕೆ ಬರಲ್ಲ, ನಮ್ಗೆ ತಿಳುವಳಿಕೆ ಬರಲ್ಲ ಆತ್ಮ ಬಗ್ಗೆ. ಅದಕ್ಕೆ ತುಂಬ ಇಂಪಾರ್ಟೆಂಟು ಶಿಲ ಪ್ರಭುಪಾದನ ಶ್ರವಣ ಮಾಡಬೇಕು. ಆ್ಯಕ್ಚುಲಿ ಎಲ್ಲರ ಹತ್ರ ಕೇಳ್ತೀವಿ, ಆದರೆ ಅದು ಸಾಕ್ಷಾತ್ಕಾರ ಬರಲ್ಲ ನಮ್ಗೆ. ಆ್ಯಕ್ಚುಲಿ ಅದು ಬರೀ ತಿಳುವಳಿಕೆ, ವಿಜ್ಞಾನ ಆಗಲ್ಲ. ಜ್ಞಾನ ಬರುತ್ತೆ, ಇನ್ಫಾರ್ಮೇಷನ್ ನಮ್ಗೆ ಸಿಗುತ್ತೆ, ಆದರೆ ಟ್ರಾನ್ಸ್ಫಾರ್ಮೇಷನ್ ಆಗಲ್ಲ, ಪರಿವರ್ತನೆ ಆಗಲ್ಲ. ಅದಕ್ಕೆ ಶಿಲ ಪ್ರಭುಪಾದ ಬುಕ್ಸು ನಾವು ಓದಬೇಕು, ದಿನ ಓದಬೇಕು, ಪ್ರತಿದಿನ. ಒಂದು ದಿವಸ ಓದಿದೆ ಇನ್ನು ಮೂರು ಆ ಥರ ಅಲ್ಲ. ನಾಟ್ ಲೈಕ್ ಅಫಿಷಿಯಲ್ ಬಿಸ್ನೆಸ್ ಅಂತ ಹೇಳ್ತಾರೆ. ಇಷ್ಟೇ ಕ್ರಿಶ್ಚಿಯನ್ಸು ದೇ ಗೋ ಟು ಚರ್ಚ್ ಅಲ್ವಾ, ವೀಕ್ಲಿ ಒನ್ಸ್ ದೇ ಗೋ ಟು ಚರ್ಚ್, ದೇ ಕಮ್ ಬ್ಯಾಕ್. ಆ ಥರ ಅಫಿಷಿಯಲ್ ಬಿಸ್ನೆಸ್ ಅಲ್ಲ. ನಿತ್ಯದ ಮೀನ್ಸ್ ಆಲ್ವೇಸ್ 24 hour ಎವ್ರಿ ಮೂಮೆಂಟ್ ಹೇಳು ಅಂತ ಹೇಳ್ತಾರೆ. ಇಸ್ಕೊಂಡು ನಿತ್ಯದ ಅಂತ ಹೇಳ್ತಾರೆ. ಮಾಡ್ತಾ ಇರಬೇಕು. ಹರೇ ಕೃಷ್ಣ ಹರೇ ಕೃಷ್ಣ. ಏನು ಅರ್ಥ ಆಯಿತು ಕ್ಲಾಸಲ್ಲಿ? ಏನು ಅರ್ಥ ಮಾಡ್ಕೊಂಡ್ರಿ? ಏನು ಅರ್ಥ ಆಯಿತು ಕ್ಲಾಸಲ್ಲಿ? ಏನು ತಿಳ್ಕೊಂಡ್ರಿ? ವೆರಿ ಗುಡ್, ವೆರಿ. ಹೌದಾ? ನಿಜವಾಗ ನಾವು ಆತ್ಮನ? ಅನುಮಾನ ಇದೆಯಾ? ನಾವು ನಿಜವಾಗ್ಲೂ ಆತ್ಮನ?